ಓಂ ಪ್ರಾರಂಭ ಮಾಡೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಪ್ರಹ್ಲಾದ ವರದೋ ದೇವೋ ಯೋ ನೃಸಿಂಹ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹ ಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನರಸಿಂಹ ಭಾರತ್ಯ ವಿದ್ಯಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥ ಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಓಂ. ಸೊ ಇವತ್ತು ಭಗವದ್ಗೀತೆಯ 13ನೇ ಅಧ್ಯಾಯವನ್ನ ಒಂದು ಚಿಂತನೆ ಪ್ರಾರಂಭ ಮಾಡೋಣ ಅಂತ ತೀರ್ಮಾನ ಆಗಿದೆ. ಇದರಲ್ಲಿ ಭಗವತ್ಪಾದರ ಭಾಷ್ಯ ಸಮೇತ ನಮ್ಗೆ ಇದನ್ನ ಚಿಂತನೆ ಮಾಡೋದು ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅವರ ಭಾಷ್ಯವನ್ನ ಇಟ್ಕೊಂಡು ಪಂಕ್ತಿ ಪಂಕ್ತಿಯಾಗಿ ಓದಿ ಅದನ್ನ ಒಂದು ಅರ್ಥವನ್ನ ನಾವು ತಿಳ್ಕೊಂಡು ಮಾಡೋದು ತುಂಬಾ ಪ್ರಯೋಜನವಾಗಿರುತ್ತೆ. ಆ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಇದರಲ್ಲಿ ಇದುವರೆಗೂ ನಾವು ಈ ಪಂಚದಶಿ ಕ್ಲಾಸ್ ಆಗ್ಲಿ ಇದಕ್ಕೆ ಹಿಂದೆ ಕ್ಲಾಸ್ ಆಗ್ಲಿ ಆತರ ಪಂಕ್ತಿ ಪಂಕ್ತಿಯಾಗಿ ಓದಿ ಮಾಡ್ತಾ ಇರ್ಲಿಲ್ಲ ಸಾಮಾನ್ಯವಾಗಿ. ಬಟ್ ಇದರಲ್ಲಿ ನಮ್ಗೆ ಅದು ಮಾಡೋದು ತುಂಬಾ ಒಂದು ಯೂಸ್ಫುಲ್ ಆಗಿರುತ್ತೆ, ಮಾಡ್ಬೇಕು ಕೂಡ. ಯಾಕಂದ್ರೆ ನಾವು ಬೇರೆ ಯಾವಾಗ ತಾನೇ ಇದನ್ನ ಮಾಡ್ತೀವಿ. ಹಾಗಾಗಿ ಈ ಸತಿ ಅದನ್ನ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಸಾಮಾನ್ಯ ಒಂದೊಂದು ಪಂಕ್ತಿಯನ್ನು ಒಂದ್ಸತಿ ಓದ್ತೀನಿ. ನಿಮ್ಮ ಹತ್ರ ಇದೇ ಬುಕ್ ಇರುತ್ತೆ ಅಂತ ಕಾಣುತ್ತೆ. ಅಕಸ್ಮಾತ್ ಈ ಪುಸ್ತಕ ಇಲ್ಲದೆ ಹೋದ್ರು ಕೂಡ ಇದ್ರದ್ದು ಒಂದು ಲಿಂಕ್ ಕೊಟ್ಟಿದ್ದೀನಿ, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ್ದು ಕನ್ನಡದಲ್ಲಿ ಇರೋದು ಅಂತ. ಅದು ಯಾರಿಗಾದ್ರೂ ಸಿಕ್ಕದೆ ಹೋದ್ರೆ ಸಂಸ್ಕೃತ ಓದಕ್ ಬರೋರು ಅದ್ವೈತ ಶಾರದಾ ಅಂತ ಇದೆಯಲ್ಲ, ಅದು ನೆಟ್ ಅಲ್ಲಿ ಸ್ಟ್ರೇಟ್ ಆಗಿ ಅವೈಲೇಬಲ್ ಆಗಿದೆ. ನಾನು ಆಕ್ಚುಲಿ ಅದನ್ನೇ ಇಟ್ಕೊಂಡಿದ್ದೀನಿ, ನಾನು ಕಂಪ್ಯೂಟರ್ ಓಪನ್ ಮಾಡ್ಕೊಂಡಿದ್ದೀನಿ ಅದನ್ನ. ಸೊ ಅದನ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ. ಒಂದೊಂದು ವಾಕ್ಯ ಅನ್ನೋದ್ರಲ್ಲಿ ಓದ್ಬಿಟ್ಟು ಅದನ್ನ ಅರ್ಥ ಹೇಳಿ ಮುಂದಕ್ಕೆ ಹೋಗ್ತೀನಿ. ಇವಾಗ ನಾವು ಪ್ರಾರಂಭ ಮಾಡೋಣ. ಭಗವದ್ಗೀತೆ 13ನೇ ಅಧ್ಯಾಯಕ್ಕೆ ಒಂದು ಪ್ರಾಶಸ್ತ್ಯ ಇದೆ. ಏನು ಅಂತ ಹೇಳಿದ್ರೆ, ನಮ್ಮ ಅದ್ವೈತ ಶಾಸ್ತ್ರವನ್ನ ತುಂಬಾ ಚೆನ್ನಾಗಿ ನಾವು ಇದರಲ್ಲಿ ರೆಕಗ್ನೈಸ್ ಮಾಡಕ್ಕಾಗುತ್ತೆ. ಅದು ತುಂಬಾ ಮುಖ್ಯವಾದ ವಿಷಯ. ಶಂಕರಾಚಾರ್ಯರ ಭಾಷ್ಯ ಯಾವ್ದಿದೆಯೋ ಅದರಲ್ಲಿ ನೋಡುವಾಗ್ಲೇ ನಮ್ಗೆ ಅಧ್ಯಾಸ ಭಾಷ್ಯ ಅಂತ ಯಾವ್ದು ಅವರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಾಡಿದಾರೋ ಅದರ ಒಂದು ಮಿರರ್ ರಿಫ್ಲೆಕ್ಷನ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಅದು ತುಂಬಾ ಸತಿ ಅನುಭವಿಸಿದೀವಿ ಹಿಂದೆ ಇದಕ್ ಮುಂಚೆ. ಹಾಗಾಗಿ 13ನೇ ಅಧ್ಯಾಯ ಅಂತ ಹೇಳಿದ್ರೆ ಅದಕ್ಕೊಂದು ಸ್ಪೆಷಲ್ ಸ್ಟೇಟಸ್ ಅದ್ವೈತಿಗಳಿಗೆ ಇದ್ದೇ ಇದೆ. ಅದು ಯಾರು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಹಾಗಾಗಿ ಇದರಲ್ಲಿ ಈ ಒಂದೊಂದು ಶ್ಲೋಕಕ್ಕೂ ಅವರು ಎಂಥ ಒಂದು ಭಾಷೆ ಬರೆದಿದ್ದಾರೆ ಅದನ್ನ ನಾವು ಅನುಭವಿಸಿ ಆಲಸ್ಯ ಮಾಡ್ತೀವಿ. ಇವಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ, 13ನೇ ಅಧ್ಯಾಯವನ್ನ ಶುರು ಮಾಡುವಾಗ 7ನೇ ಅಧ್ಯಾಯವನ್ನ ಇಲ್ಲಿ ರಿಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ 7th ಚಾಪ್ಟರ್ ಇದೆಯಲ್ಲ ಭಗವದ್ಗೀತೆಯಲ್ಲಿ, ಅದರಲ್ಲಿ ಪ್ರಕೃತಿ ಪುರುಷ ಅಂತ ಒಂದು ವಿಭಾಗ ಮಾಡಿದ್ರು. ಅದರಲ್ಲಿ ಅದೇ ಪ್ರಕೃತಿ ಪುರುಷ ವಿಭಾಗನೇ ಇಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಒಂದು ವಿಭಾಗದಿಂದ ಇಲ್ಲಿ ಬರ್ತಾ ಇದೆ. ಅದಕ್ಕೂ ತುಂಬಾ ಒಂದು ಅಂಶದಲ್ಲಿ ಸಾಮ್ಯ ಇದೆ ಅನ್ನೋ ಕಾರಣದಿಂದ ಭಗವತ್ಪಾದರು ಆ 7th ಚಾಪ್ಟರ್ನ ನಮ್ಗೆ ಇಲ್ಲಿ ಜ್ಞಾಪಿಸ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಸಪ್ತಮೇ ಅಧ್ಯಾಯೇ ಸೂಚಿತೆ ದ್ವೇ ಪ್ರಕೃತಿ ಈಶ್ವರಸ್ಯ. ಈಶ್ವರ ಅಂತ ಹೇಳಿದ್ರೆ ಪರಮಾತ್ಮ, ಅವನ 2 ಪ್ರಕೃತಿಗಳು. ಪ್ರಕೃತಿ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ನೇಚರ್ ಅಂತ ಹೇಳ್ತೀವಿ, ದಿಸ್ ಇಸ್ ನೇಚರ್ ಅಂತ ಹೇಳ್ತೀವಲ್ಲ, ಅದೇ ಅರ್ಥದಲ್ಲಿ ಇಲ್ಲಿ ಪ್ರಕೃತಿ ಅಂತ ಯೂಸ್ ಮಾಡಿರೋದು. ಭಗವಂತನ 2 ನೇಚರ್ ಇದೆ. ಆ 2 ನೇಚರ್ನ ಸಪ್ತಮ ಅಧ್ಯಾಯದಲ್ಲಿ ಅವರು ತೋರಿಸ್ಕೊಟ್ಟಿದ್ರು. ಭಗವಂತನೇ ತೋರಿಸ್ಕೊಟ್ಟಿದ್ದ. ಅದನ್ನ ಇಲ್ಲಿ ಅವರು ಭಗವತ್ಪಾದರು ನಮ್ಗೆ ಅದನ್ನ ಸುಲಭವಾಗಿ ಅದನ್ನ ರಿಕಲೆಕ್ಟ್ ಮಾಡಿಸ್ತಾ ಇದ್ದಾರೆ. ಅದು ಯಾವ್ದ್ಯಾವ್ದು, ಆ 2 ಪ್ರಕೃತಿ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ತ್ರಿಗುಣಾತ್ಮಿಕ ಅಷ್ಟಧ ಭಿನ್ನ ಅಪರ ಸಂಸಾರ ಹೇತುತ್ವಾತ್. ಅದನ್ನ ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ, ಅಥವಾ ಮೊದಲು ಹೇಳ್ಬೇಕಾದ್ರೆ ಅಪರಾಪ್ರಕೃತಿ ಮೊದಲು ಹೇಳ್ಬಿಟ್ಟು ಪರಾಪ್ರಕೃತಿ ಆಮೇಲೆ ಹೇಳ್ಬೇಕು ಅಂತ. ಅಪರಾಪ್ರಕೃತಿ ಯಾವ್ದು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಲೋಯರ್ ನೇಚರ್ ಅಂತ,
ಪರಾ ಪ್ರಕೃತಿ ಅಂತ ಹೇಳಿದ್ರೆ ಹೈಯರ್ ನೇಚರ್ ಅಂತ. ಲೋಯರ್ ಹೈಯರ್ ಅಂತ ಯಾತಕ್ಕೆ ಇದನ್ನ 2 ವಿಭಾಗ ಮಾಡಿದ್ದಾರೆ ಅಥವಾ ಯಾತಕ್ಕೆ ಈ ತರ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ, ಲೋಯರ್ ನೇಚರ್ ಅನ್ನೋದು ಇಟ್ ವಿಲ್ ಬೈಂಡ್ ಅಸ್, ನಮ್ಮನ್ನ ಬಂಧಕಕ್ಕೆ ಒಳಪಡಿಸುತ್ತೆ. ಆದ್ರೆ ಹೈಯರ್ ನೇಚರ್ ಅಂತ ಹೇಳೋದು ಅದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಅದರಿಂದ ಈ ಬಂಧದಿಂದ ನಮ್ಗೆ ಮುಕ್ತಿ ಉಂಟಾಗುತ್ತೆ. ಹಾಗಾಗಿ ಅಪರಾ ಪ್ರಕೃತಿ ಪರಾ ಪ್ರಕೃತಿ ಅಂತ 2. ಈ ಅಪರಾ ಪ್ರಕೃತಿ ಅಂತ ಯಾವ್ದಿದೆಯೋ ಅದೇನೆ ನಮ್ಗೆ ಪ್ರಪಂಚವಾಗಿ ಕಾಣಿಸ್ತಾ ಇದೆ. ಪ್ರಪಂಚ ಅಂತ ಹೇಳಿದ್ರೆ ಪಂಚಭೂತಗಳಿಂದ ಆಗಿರೋ ಪ್ರಪಂಚ, ಆಮೇಲೆ ಪಂಚಭೂತಗಳಿಂದ ಆಗಿರೋ ನಮ್ಮ ಪಂಚಕೋಶಗಳು, ಯಾವ ಒಂದು ಅಪರೇಟಸ್, ಮೈಂಡ್ ಬಾಡಿ ಅಪರೇಟಸ್ ಅಂತ ನಾವ್ ಯಾವ್ದು ಹೇಳ್ತೀವೋ ಅದನ್ನ ಇಟ್ಕೊಂಡೇ ನಾವು ಪ್ರಪಂಚದ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀವಿ. ಪ್ರಪಂಚದಿಂದ ನಮ್ಗೆ ಯಾವ ಒಂದು ಸುಖ ದುಃಖ ಬರ್ತಾ ಇದೆಯೋ ಅದೆಲ್ಲ ನಮ್ಗೆ ಈ ಮೈಂಡ್ ಬಾಡಿ ಅಪರೇಟಸ್ ಮುಖಾಂತರವೇ ನಮ್ಗೆ ಸಿಗ್ತಾ ಇದೆ. ಹಾಗಾಗಿ ಈ ಜ್ಞಾತೃ ಜ್ಞೇಯ, ಈ ಇಡೀ ಪ್ರಪಂಚದಲ್ಲೇನೆ 2 ವಿಭಾಗ ಮಾಡ್ಬಿಟ್ರು, ಜ್ಞಾತೃ ಪ್ರಪಂಚ, ಜ್ಞೇಯ ಪ್ರಪಂಚ ಅಂತ. ಸೊ ಈ ಜ್ಞಾತೃ ಪ್ರಪಂಚ ಅನ್ನೋದು ಈ ಪರಾ ಪ್ರಕೃತಿ ಅಂತ ಅನ್ಸುತ್ತೆ, ಜ್ಞೇಯ ಪ್ರಪಂಚ ಅನ್ನೋದು ಅಪರಾ ಪ್ರಕೃತಿ ಅಂತ. ಹೀಗಾಗಿ 2 ವಿಧವಾಗಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ತ್ರಿಗುಣಾತ್ಮಿಕ ಅಷ್ಟದ ಭಿನ್ನ ಅಪರ ಸಂಸಾರ ಹೇತುತ್ವ ಪರಾಚ ಅಸ್ಯಾಹ ಅನ್ಯ ಜೀವಭೂತ ಕ್ಷೇತ್ರಜ್ಞ ಲಕ್ಷಣ ಈಶ್ವರಾತ್ಮಿಕ. ಸೊ ಹೀಗಾಗಿ ಈ ಪರಾ ಪ್ರಕೃತಿ ಅನ್ನೋದು ಯಾವುದು ಅಂತ ಹೇಳಿದ್ರೆ ಅದೇ ಈ ಪ್ರಪಂಚವನ್ನೆಲ್ಲ ನೋಡ್ತಾ ಇರೋ ಒಂದು ಚೈತನ್ಯ ಸ್ವರೂಪ ಅಂತ. ಸೊ ಹಾಗಾಗಿ ಒಂದು ಚೈತನ್ಯ ಭಾಗ, ಇನ್ನೊಂದು ಜಡ ಭಾಗ ಅಂತ. ಈ ಜಡ ಭಾಗದಲ್ಲೇ 2 ವಿಧವಾಗಿರುತ್ತೆ. ಯಾವ್ದು ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಜ್ಞಾತೃ ಪ್ರಪಂಚ, ಜ್ಞೇಯ ಪ್ರಪಂಚ ಅಂತ. ಈ ಜ್ಞೇಯ ಪ್ರಪಂಚ ಅನ್ನೋದೇ ಪಂಚಭೂತಗಳಿಂದ ಆಗಿರೋ ಹೊರಗಡೆ ಇರೋ ಪ್ರಪಂಚ. ಗಿರಿ, ನದಿ, ಸಮುದ್ರ, ನಮ್ಮಿಂದ ಬೇರೆ ಆಗಿರೋ ವ್ಯಕ್ತಿಗಳು, ನಾವು ಯಾವ್ದಾವ್ದನ್ನ ನಂದು ಅಂತ ಹೇಳ್ತೀವೋ ಅಂತ ಒಂದು ಜಡ ವಸ್ತುಗಳು, ನಮ್ಮ ಪ್ರಾಪರ್ಟಿ ಅಂತ ಯಾವ್ದು ಹೇಳ್ತೀವೋ ಅದು, ನಮ್ಮ ಸೊತ್ತು ಆಸ್ತಿ ಅಂತ ಹೇಳ್ತೀವೋ ಅದೆಲ್ಲ ಕೂಡ ಈ ಜ್ಞೇಯ ಪ್ರಪಂಚದಲ್ಲಿ ಬರುತ್ತೆ. ಈ ಜ್ಞಾತೃ ಪ್ರಪಂಚ ಅಂತ ಯಾವ್ದಿದೆಯೋ ಅದೇ ನಮ್ಮ ಪಂಚಕೋಶಗಳು ಅಂತ, ಅದು ಕೂಡ ಪಂಚಭೂತಗಳಿಂದಾನೇ ಆಗಿದೆ. ಆದ್ರೆ ಈ 2ನ್ನೂ ಕೂಡ ನಾವು ಟ್ರಾನ್ಸೆಂಡ್ ಮಾಡ್ಬೇಕಾಗಿದೆ. ಅದನ್ನ ಟ್ರಾನ್ಸೆಂಡ್ ಮಾಡಿ ಅದರಿಂದ ಬೇರೆಯಾಗಿರೋ ಆತ್ಮ ನಾನು ಅಂತ ತಿಳಿಬೇಕಾಗಿದೆ. ಅದರಿಂದ ಆ ಒಂದು ವಿಷಯವನ್ನ ತಿಳಿಸ್ಕೊಡಕ್ಕಾಗಿ ಈ ಅಧ್ಯಾಯ ಬರ್ತಾ ಇದೆ ಅಂತ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಸೊ ಪರಾಚ ಅನ್ಯ ಜೀವಭೂತ ಕ್ಷೇತ್ರಜ್ಞ ಲಕ್ಷಣ ಈಶ್ವರಾತ್ಮಿಕ. ಹಾಗಾಗಿ ಭಗವತ್ಪಾದರೆ ಏನ್ ಮಾಡ್ಬಿಟ್ರು, ಅನ್ಯ ಅಂತ 7ನೇ ಅಧ್ಯಾಯದಲ್ಲಿ ಯಾವ್ದು ಪರಾ ಪ್ರಕೃತಿ ಅಂತ ಇದೆಯೋ ಅದನ್ನ ಇಲ್ಲಿ ಈ ಅಧ್ಯಾಯಕ್ಕೆ ಹೋಲಿಸ್ತಾ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕ್ಷೇತ್ರಜ್ಞ ಅಂತ ಅದಕ್ಕೊಂದು ಹೆಸರೇ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ತ್ರಿಗುಣಾತ್ಮಿಕ ಅಷ್ಟಧ ಭಿನ್ನ 8 ವಿಧವಾಗಿ ಭಿನ್ನವಾಗಿದೆ. ಅಂದ್ರೆ ಈ ಭೂಮಿ, ಆಪಹ ಅಂತ ಪಂಚಭೂತಗಳು, ಇದೆಲ್ಲ ಆಗಿರೋ ಪಂಚಭೂತಗಳಿಂದ ಕೂಡಿರೋ ಪ್ರಪಂಚ ಅಂತ ಯಾವ್ದು ಬರ್ತಾ ಇದೆಯೋ ಅದು ಈ ತ್ರಿಗುಣಾತ್ಮಿಕ ಮಾಯೆಯಿಂದ ಆಗಿರೋದು, ಸತ್ವರಜ ಸ್ತಮೋ ಗುಣಗಳಿಂದ ಆಗಿರೋದು. ಅದು ಸಂಸಾರಕ್ಕೆ ಕಾರಣವಾಗಿರುತ್ತೆ. ಅದ್ರ ಜೊತೆಗೆ ನಾವು ಇಂಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಸಂಸಾರವೇ ಅದಕ್ಕೆ ಅದರಿಂದ ಫಲವಾಗುತ್ತೆ. ಪರ ಪ್ರಕೃತಿ ಅಂತ ಯಾವ್ದಿದೆಯೋ, ಜೀವಭೂತ ಅಂತ ಯಾವ್ದನ್ನ ಹೇಳಿದ್ರು ಅಲ್ಲಿ 7ನೇ ಅಧ್ಯಾಯದಲ್ಲಿ, ಅದೇ ಕ್ಷೇತ್ರಜ್ಞ ಅಂತ. ಅವಾಗ ನಾವೇನ್ ಮಾಡ್ಬೇಕಾಗಿದೆ, ಆ ಕ್ಷೇತ್ರ ಅಂತ ಒಂದ್ರಲ್ಲಿ ನಾನು ಈ ಪ್ರಪಂಚವನ್ನೆಲ್ಲ ತಿಳ್ಕೊಳ್ಳೋ ಒಂದು ಮೈಂಡ್ ಬಾಡಿ ಅಪರೇಟಸ್ ಅಂತ ಇಟ್ಕೊಂಡಿದ್ದೀನಲ್ಲ, ಅದನ್ನು ಟ್ರಾನ್ಸೆಂಡ್ ಮಾಡಿ ನಾನು ಕ್ಷೇತ್ರಜ್ಞ ಅಂತ ತಿಳ್ಕೊಬೇಕಾಗಿದೆ. ಹಾಗಾಗಿ ಇಲ್ಲಿ ಪರಾಚ ಅನ್ಯ ಜೀವಭೂತ ಕ್ಷೇತ್ರಜ್ಞ ಲಕ್ಷಣ ಈಶ್ವರಾತ್ಮಿಕ. ಹಾಗಾಗಿ ಅದನ್ನ ಈಶ್ವರಾತ್ಮಿಕ ಅಂತಾನೆ ಭಗವತ್ಪಾದರೆ ಕರೆದ್ಬಿಟ್ರು ಅದನ್ನ. ಹಾಗಾದ್ರೆ ಏನಾಯ್ತು, ಈ ತ್ರಿಗುಣಾತ್ಮಿಕ ಪ್ರಕೃತಿ ಅನ್ನೋದು ಸಂಸಾರಕ್ಕೆ ಕಾರಣವಾಗಿರೋದು, ಅದು ಈಶ್ವರಾತ್ಮಿಕ ಅಲ್ಲ ಅದು ಅಂತ ಗೊತ್ತಾಯ್ತು. ಬಟ್ ಏನೇ ಇದ್ರು ಕೂಡ ಇದು 2 ವಿಷಯಗಳನ್ನ ಇಟ್ಕೊಂಡು ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ ಈಶ್ವರ ಅಂತ ಹೇಳ್ತಾ ಇದ್ದಾರೆ. ಯಾಭ್ಯಾಂ ಪ್ರಕೃತಿಭ್ಯಾಂ ಈಶ್ವರ ಜಗದುತ್ಪತ್ತಿ ಸ್ಥಿತಿ ಲಯ ಹೇತುತ್ವಂ ಪ್ರತಿಪದ್ಯತೆ. ಸೊ ಭಗವಂತನಿಗೆ ಪ್ರಪಂಚಕ್ಕೆ ಕಾರಣವಾಗ್ತಾ ಇರೋದು ಅಂದ್ರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ 3ಕ್ಕೂ ಭಗವಂತ ಕಾರಣ, ಅಂದ್ರೆ ಈಶ್ವರ ಕಾರಣ. ಆ ಈಶ್ವರನಿಗೆ ಈ ಪ್ರಪಂಚಕ್ಕೆ ಕಾರಣವಾಗಿರಕ್ಕೆ ಯಾವ್ದು ಅವನ ಕೈಲಿರೋ 2 ವಿಷಯಗಳು, 2 ಟೂಲ್ಸ್ ಅಂತ ಕೇಳಿದ್ರೆ, ಒಂದು ಪರಾ ಪ್ರಕೃತಿ, ಇನ್ನೊಂದು ಅಪರಾ ಪ್ರಕೃತಿ. ಈ 2ನ್ನೂ ಇಟ್ಕೊಂಡು ಅವನು ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರು. ತತ್ರ ಕ್ಷೇತ್ರಜ್ಞ ಲಕ್ಷಣ ಪ್ರಕೃತಿದ್ವಯ ನಿರೂಪಣ ದ್ವಾರೇಣ ತದ್ವತಃ ಈಶ್ವರಸ್ಯ ತತ್ವ ನಿರ್ಧಾರಣಾರ್ಥಂ ಕ್ಷೇತ್ರಾಧ್ಯಾಯ ಆರಭ್ಯತೆ. ಈ ಅಧ್ಯಾಯಕ್ಕೆ ಕ್ಷೇತ್ರಾಧ್ಯಾಯ ಅಂತ ಶಂಕರಾಚಾರ್ಯರೇ ಹೆಸರು ಕೊಟ್ಟಿದ್ದಾರೆ. ಈ ಅಧ್ಯಾಯ ಯಾತಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಯಾವ 2 ಭಾಗ ಇದೆಯೋ ಅದು 2ನ್ನ ನಾವು ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಭಗವಂತನ ತತ್ವ ಏನು, ಭಗವಂತ ಯಾರು ಏನು ಅನ್ನೋದನ್ನ ನಾವು ತಿಳ್ಕೊಳಕ್ ಆಗುತ್ತೆ. ಯಾಕಂದ್ರೆ ನಮಗೆ ಈ ಪ್ರಪಂಚವನ್ನ ನೋಡ್ತಾ ಇದ್ದೀವಿ ನಾವು,
ಆದ್ರೆ ಭಗವಂತ ಯಾರು ಇದರಲ್ಲಿ ಅಂತ ಕೇಳಿದ್ರೆ, ಈ ಪ್ರಪಂಚ ಅನ್ನೋದು ಏನು ಅಂತ ಸರಿಯಾಗಿ ತಿಳ್ಕೊಂಡ್ರೆ, ಈ ಪ್ರಪಂಚವನ್ನ ಅನುಭವಿಸ್ತಾ ಇರೋ, ನೋಡ್ತಾ ಇರೋ ಒಂದು ಚೈತನ್ಯ ಯಾವುದು ಅಂತ ಎರಡನ್ನೂ ತಿಳ್ಕೊಂಡ್ರೆ ನಮ್ಗೆ ಭಗವಂತನ ತತ್ವ ನಮ್ಗೆ ನಿಜವಾಗಿ ತಿಳಿದಂಗಾಯ್ತು ಅಂತ ಹೇಳ್ಬಿಟ್ಟು, ಆ ಒಂದು ತಿಳುವಳಿಕೆ ನಮ್ಗೆ ಬರ್ಬೇಕು ಅನ್ನೋ ಕಾರಣದಿಂದ ಈ ಅಧ್ಯಾಯ ರಚಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಷೇತ್ರ ಅಧ್ಯಾಯ ಆರಭ್ಯತೆ. ಅತೀತ ಅನಂತರ ಅಧ್ಯಾಯೇ ಚ ಅದ್ವೇಷ್ಟ ಸರ್ವಭೂತಾನಾಂ ಇತ್ಯಾದಿನ ಯಾವತ್ ಅಧ್ಯಾಯ ಪರಿಸಮಾಪ್ತಿ ತಾವತ್ ತತ್ವಜ್ಞಾನಿನಾಂ ಸನ್ಯಾಸಿನಾಂ ನಿಷ್ಠಾ ಯಥಾ ತೇ ವರ್ತಂತೆ ಇತ್ಯೇತತ್ ಉಕ್ತಂ. ಎರಡು ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ ಭಗವತ್ಪಾದರು. ಈ 13ನೇ ಅಧ್ಯಾಯ ಬರೋದಿಕ್ಕೆ ಎರಡು ಪ್ರಯೋಜನ ಇದೆ. ಅದರಿಂದ ಎರಡು ಪ್ರಯೋಜನ ಇದೆ. ಒಂದು, ಈಶ್ವರನ ತತ್ವ ತಿಳ್ಕೊಳಕ್ಕೆ ಅದು ಪ್ರಯೋಜನವಾಗುತ್ತೆ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಅವರು ಇವಾಗ ನಮ್ಮನ್ನ ಇದಕ್ಕೆ ಜಸ್ಟ್ ಹಿಂದೆ ಇರೋ 12ನೇ ಅಧ್ಯಾಯಕ್ಕೆ ಒಂದು ಲಿಂಕ್ ಕೊಡ್ತಾ ಇದ್ದಾರೆ. 12ನೇ ಅಧ್ಯಾಯಕ್ಕೆ ಭಕ್ತಿ ಯೋಗ ಅಂತ ಹೆಸರು. ಅಲ್ಲಿ ಭಗವಂತ ಅದ್ವೇಷ್ಟ ಸರ್ವಭೂತಾನಾಂ ಅಂತ ಪ್ರಾರಂಭ ಮಾಡಿ ಆ ಅಧ್ಯಾಯದ ಕೊನೆ ತನಕ ಬರೋ ತತ್ವಜ್ಞಾನಿಯ ಲಕ್ಷಣ, ಸ್ಥಿತಪ್ರಜ್ಞನ ಲಕ್ಷಣಗಳು ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು, ಇಂಥ ಲಕ್ಷಣವೆಲ್ಲ ಇರೋ ಒಂದು ವ್ಯಕ್ತಿ ನನಗೆ ತುಂಬಾ ಪ್ರಿಯಕರವಾದವನು ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ ಆ ಪ್ರಿಯಕರವಾಗಿರ್ಬೇಕಾದ್ರೆ ಅವನು ಎಂಥವನಾಗಿರ್ಬೇಕು, ಅವನು ಹೇಗಿರ್ತಾನೆ ಅನ್ನೋದನ್ನ 12ನೇ ಅಧ್ಯಾಯದಲ್ಲಿ ಹೇಳಿದ್ರು. ಸೊ ಇತ್ಯಾದಿನ ಯಾವತ್ ಅಧ್ಯಾಯ ಪರಿಸಮಾಪ್ತಿ ತಾವತ್ ತತ್ವಜ್ಞಾನಿನಾಂ ಸನ್ಯಾಸಿನಾಂ ನಿಷ್ಠಾ ಯಥಾ. ಹಾಗಾಗಿ ಸನ್ಯಾಸಿಗಳು ಅಂದ್ರೆ ತತ್ವಜ್ಞಾನಿಗಳಾಗಿರೋ ಸನ್ಯಾಸಿಗಳು ಹೇಗಿರ್ತಾರೆ, ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅನ್ನೋದನ್ನ 12ನೇ ಅಧ್ಯಾಯದಲ್ಲಿ ಹೇಳಿತ್ತು. ಕೇನ ಪುನಃ ತೇ ತತ್ವಜ್ಞಾನೇನ ಯುಕ್ತಾಹ. ಹಾಗಾದ್ರೆ ಈ ತತ್ವಜ್ಞಾನಿಗಳಾಗಿರೋರು ಯಾವ ತತ್ವವನ್ನ ತಿಳ್ಕೊಂಡು ಅವ್ರು ತತ್ವಜ್ಞಾನಿಗಳಾದ್ರು ಅನ್ನೋದನ್ನ ತೋರಿಸ್ಬೇಕು. ಇವಾಗ ಆ ತತ್ವಗಳನ್ನ ಇಲ್ಲಿ 13ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಭಗವತ್ಪಾದರು 12ಕ್ಕೂ 13ಕ್ಕೂ ಒಂದು ಲಿಂಕ್ ತೋರಿಸ್ತಾ ಇದ್ದಾರೆ. ಸೊ 12ನೇ ಅಧ್ಯಾಯದಲ್ಲಿ ತತ್ವಜ್ಞಾನಿಗಳು ಹೇಗಿರ್ತಾರೆ ಅಂತ ಹೇಳಿದ್ರು, 13ನೇ ಅಧ್ಯಾಯದಲ್ಲಿ ತತ್ವಜ್ಞಾನಿಗಳು ಪಡ್ಕೊಂಡಿರೋ ಜ್ಞಾನ ಎಂಥದ್ದು, ಯಾವ ಜ್ಞಾನ ಅದು ಅನ್ನೋದನ್ನ 13ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಕೇನ ಪುನಃ ತೇ ತತ್ವಜ್ಞಾನೇನ ಯುಕ್ತಾಃ ಯಥೋಕ್ತ ಧರ್ಮಾಚರಣಾತ್ ಭಗವತಃ ಪ್ರಿಯಾಃ ಭವಂತಿ ಇತಿ ಏವಂ ಅರ್ಥಶ್ಚ ಅಯಂ ಅಧ್ಯಾಯ ಆರಭ್ಯತೆ. ಹಾಗಾಗಿ ಈ ಎರಡು ಪ್ರಯೋಜನ ಈ ಅಧ್ಯಾಯಕ್ಕೆ. ಭಗವಂತನ ತತ್ವ ಯಾವುದು ಅಂತ ತಿಳ್ಕೊಬೇಕು, ಆಮೇಲೆ ಆ ತತ್ವವನ್ನ ತಿಳ್ಕೊಂಡ್ರೆ ತತ್ವಜ್ಞಾನಿಗಳಾಗಿದ್ದಾರಲ್ಲ, ಆ ತತ್ವಜ್ಞಾನಿಗಳು ಪಡ್ಕೊಂಡಿರೋ ಜ್ಞಾನ ಎಂಥದ್ದು ಅನ್ನೋದನ್ನ ನಾವು ತಿಳ್ಕೊಬೇಕು ಅನ್ನೋ ಕಾರಣಕ್ಕಾಗಿ ಈ ಅಧ್ಯಾಯ ಬರ್ತಾ ಇದೆ. ಪ್ರಕೃತಿಶ್ಚ ತ್ರಿಗುಣಾತ್ಮಿಕ ಸರ್ವಕಾರ್ಯ ಕರಣ ವಿಷಯಾಕಾರೇಣ ಪರಿಣತ. ಹಾಗಾಗಿ ಈ ಪ್ರಕೃತಿ ಅನ್ನೋದು ತ್ರಿಗುಣಾತ್ಮಿಕ. ಯಾವುದು ಸತ್ವ ರಜಸ್ಸು ತಮಸ್ ಅಂತ 3 ಇರೋದು ಪ್ರಕೃತಿ. ಆ ಪ್ರಕೃತಿಗೆ ಮಾಯೆ ಅಂತ ಹೆಸರಿದೆ, ಅವಿದ್ಯಾ ಅಂತ ಹೆಸರಿದೆ, ಆಮೇಲೆ ಪ್ರಧಾನಂ ಅಂತ ಒಂದು ಹೆಸರಿದೆ, ಬೇಕಾದಷ್ಟು ಹೆಸರುಗಳಿದೆ ಅದಕ್ಕೆ. ತ್ರಿಗುಣಾತ್ಮಿಕ ಸರ್ವಕಾರ್ಯ ಕಾರಣ ವಿಷಯಾಕಾರೇಣ ಅಂದೇಳಿ ಏನಾಯ್ತು ಅಂದ್ರೆ, ಸರ್ವ ಕಾರ್ಯಕರಣ ವಿಷಯಾಕಾರಣ ಅಂತ ಹೇಳಿದ್ರೆ ನೋಡಿ, ಈ ಒಂದು ಸಮಾಸ ಪದದಲ್ಲಿ ಸರ್ವ ಕಾರ್ಯ ಕಾರಣ ವಿಷಯಾಕಾರಣ ಅನ್ನೋದ್ರಲ್ಲಿ ಭಗವತ್ಪಾದರು ಈ 13ನೇ ಅಧ್ಯಾಯದಲ್ಲಿ ಇರೋ ವಿಷಯವನ್ನ ಅಷ್ಟನ್ನು ಅದರಲ್ಲಿ ಸೇರಿಸ್ಬಿಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಇಡೀ ಪ್ರಪಂಚ ಅಂತ ಇದೆಯಲ್ಲ, ಆ ಪ್ರಪಂಚವನ್ನ ನಾವು 3 ಭಾಗವಾಗಿ ನಾವು ನೋಡ್ಬೋದು. ಅದೇನು ಅಂತ ಹೇಳಿದ್ರೆ, ಕಾರ್ಯಕರಣ ಅಂತ ಹೇಳಿದ್ರೆ ಏನು, ದಿ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾರ್ಯಕರಣ ಅಂತ ಹೇಳ್ತಾರೆ. ಅದೊಂದು ಟೆಕ್ನಿಕಲ್ ವರ್ಡ್. ಅದು ಯಾತಿಕದು ಕಾರ್ಯಕರಣ ಅಂದ್ರೆ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ, ಈ ಕಾರ್ಯ ಅಂತ ಒಂದು ಶಬ್ದ ಇದೆಯಲ್ಲ, ಅದು ಸ್ಥೂಲ ಶರೀರವನ್ನ ಗುರ್ತು ಮಾಡುತ್ತೆ. ಕರ್ಣ ಅನ್ನೋದು ಸೂಕ್ಷ್ಮ ಶರೀರವನ್ನ ಗುರ್ತು ಮಾಡುತ್ತೆ. ಸೊ ಸೂಕ್ಷ್ಮ ಶರೀರ ಮತ್ತು ಈ ಸ್ಥೂಲ ಶರೀರ ಸೇರ್ಕೊಂಡೆ ನಾವು ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅದು ಒಂದು ಅಂಶ. ಇನ್ನೊಂದು ವಿಷಯ ಅಂದ್ರೆ ಏನು, ಹೊರಗಡೆ ಇರೋ ಪ್ರಪಂಚ, ದಟ್ ಈಸ್ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಯಾವ್ದು ನಾವು ಪ್ರಪಂಚವಾಗಿ ಕಾಣಿಸ್ತಾ ಇದೆಯೋ, ಗಿರಿ ನದಿ ಸಮುದ್ರ ಅಂತ, ವ್ಯಕ್ತಿಗಳು ವಿಷಯಗಳು ಅಂತ, ಆ ಒಂದು ಇನರ್ಟ್ ಆಬ್ಜೆಕ್ಟ್ಸ್ ಅಂತ, ಆ ಒಂದು ಭಾಗ ವಿಷಯ ಅಂತ. ಹಾಗಾದ್ರೆ ಏನಾಯ್ತು, ಕಾರ್ಯಕರಣ ಅಂತ ಹೇಳೋದು ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಇರೋದು, ನಾವು ಅದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಿದ್ವಿ, ಐ ಆಮ್ ದಿಸ್ ಅಂತ. ವಿಷಯ ಅನ್ನೋದು ನಾವು ಯಾವ ಒಂದು ಪ್ರಪಂಚದ ಜೊತೆ ಇಂಟ್ರಾಕ್ಟ್ ಮಾಡ್ತೀವೋ ಆ ವಿಷಯ, ಆ ವಸ್ತು ಅನ್ನೋದು. ಹಾಗಾಗಿ ಈ ಎರಡನ್ನ ಈ ಭಗವತ್ಪಾದರು ಹೇಳ್ತಾರೆ. ಈ ವಿಷಯವನ್ನ ಇದನ್ನ ಇದೇ ಅಧ್ಯಾಯದಲ್ಲಿ 5 ಮತ್ತು 6ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ಆಮೇಲೆ ನೋಡೋಣ. ಕ್ಷೇತ್ರಂ ಅಂತ ಆಯ್ತದು. ಪರಿಣತ ಪುರುಷಸ್ಯ ಭೋಗಾಪವರ್ಗಾರ್ಥ ಕರ್ತವ್ಯತೆಯ ದೇಹೇಂದ್ರಿಯಾದ್ಯಾಕಾರೇಣ ಸಂಹನ್ಯತೆ. ಇದು ಈ ತ್ರಿಗುಣಾತ್ಮಿಕ ಮಾಯಾ ಅನ್ನೋದು ಹೀಗೆ ತನ್ನನ್ನ ವಿಭಾಗ ಮಾಡ್ಕೊಂಡಿದೆ. ಹೇಗೆ ಅಂದ್ರೆ, ನೋಡಲ್ಪಡುವ ಪ್ರಪಂಚ, ಅನುಭವಿಸಲ್ಪಡುವ ಪ್ರಪಂಚ, ಭೋಗಿಸಲ್ಪಡುವ ಪ್ರಪಂಚ ಅಂತ ಒಂದು, ಆ ನೋಡುವವನು ಅನುಭವಿಸುವವನು ಭೋಕ್ತಾ ಅಂತ ಒಬ್ಬ ಇದ್ದಾನಲ್ಲ ಅವನು. ಹಾಗಾಗಿ 2 ಭಾಗವಾಗಿ ಈ ಮಾಯೆ ತನ್ನನ್ನ ಮಾಡ್ಕೊಂಡಿದೆ. ಇದು ಯಾತಕ್ಕೆ ಇದರ ಮಾಡಿದೆ ಅಂತ ಹೇಳಿದ್ರೆ, ಅದಕ್ಕೊಂದು ಪ್ರಯೋಜನ ಹೇಳ್ತಾ ಇದ್ದಾರೆ.
ಮಾಯೆ ನಾವು ಸರ್ವಥಾ ಅದನ್ನ ನಾವು ತೆಗಳಂಗಿಲ್ಲ, ಅದನ್ನ ನಾವು ಬೈಯಂಗಿಲ್ಲ, ಅದನ್ನ ನಾವು ತಿರಸ್ಕರಿಸಂಗಿಲ್ಲ. ಯಾಕಂದ್ರೆ ಆ ಮಾಯೆನೆ ಬಂಧವನ್ನು ನಮಗೆ ಕೊಡುತ್ತೆ, ಮೋಕ್ಷವನ್ನು ಕೊಡುತ್ತೆ. ಮೋಕ್ಷದ ಜೊತೆಗೆ ಒಬ್ಬನಿಗೆ ಒಂದು ವೇಳೆ ಅವನಿಗೆ ಮೋಕ್ಷದಲ್ಲಿ ಇಚ್ಛೆ ಇಲ್ಲದೆ ಹೋದ್ರೆ ಅವನಿಗೆ ಸ್ವರ್ಗವನ್ನು ಕೊಡುತ್ತೆ ಅದು. ಹಾಗಾಗಿ ಅವನಿಗೆ ಭೋಗ ಅಪವರ್ಗ, ಭೋಗವನ್ನು ಕೊಡಕ್ಕೆ ಅದು ಪ್ರಯೋಜನವಾಗುತ್ತೆ, ಅಪವರ್ಗವನ್ನು ಕೊಡುತ್ತೆ. ಅಪವರ್ಗ ಅಂದ್ರೆ ಮೋಕ್ಷ ಅಂತ. ಭೋಗ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಭಾಗನೂ ಇರುತ್ತೆ, ಯಾವುದು ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ಸುಖ ದುಃಖ ಅಂತ ಒಂದು ದ್ವಂದ್ವದಿಂದ ನಾನು ಬಿಡುಗಡೆ ಆಗ್ಬೇಕು, ಅದನ್ನ ದಾಟಿ ಹೋಗ್ಬೇಕು ಅಂತ ಹೇಳಿದ್ರೆ ಅಂತ ಅವನಿಗೆ ಮೋಕ್ಷವನ್ನೇ ಕೊಡುತ್ತೆ ಅದು. ಹಾಗಾಗಿ ಈ ಮಾಯೆ ಅನ್ನೋದೇ ಬಂಧಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಬಂಧಕ್ಕೆ ಹೇಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಚತುರ್ವಿಧ ಪುರುಷಾರ್ಥಗಳನ್ನ ನಮ್ಗೆ ಮನಸ್ಸಲ್ಲಿ ಉಂಟು ಮಾಡಿ ಅದರಲ್ಲಿ 3 ಪುರುಷಾರ್ಥಗಳನ್ನ ಮಾತ್ರ ನಾವು ಆಸೆ ಬರೋ ತರ ಮಾಡುತ್ತಲ್ಲ, ಅದು ಬಂಧಕ್ಕೆ ಕಾರಣವಾಗಿರುತ್ತೆ. ಅದು 3 ಪುರುಷಾರ್ಥ ಯಾವುದು ಅಂತ ಹೇಳಿದ್ರೆ ಅರ್ಥ, ಕಾಮ, ಧರ್ಮ ಅಂತ. ಅದು 3 ನಾವು ಬಯಸ್ತೀವಿ. ಸಾಮಾನ್ಯವಾಗಿ ಜನಗಳು ಅದನ್ನ ಬಯಸ್ತಾರೆ. ಅದರಲ್ಲಿ ಕೂಡ ಧರ್ಮವನ್ನು ಬಿಟ್ಬಿಟ್ಟು ಅರ್ಥ ಕಾಮವನ್ನು ಮಾತ್ರ ಸಾಮಾನ್ಯವಾಗಿ ಜನರು ಬಯಸ್ತಾರೆ. ಅದನ್ನ 2 ಮಾತ್ರ ಬಯಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಮತ್ತೆ ಮತ್ತೆ ಬಂಧದಲ್ಲೇ ಇರ್ತಾರೆ ಅವರು. ಧರ್ಮವನ್ನು ಯಾರಾದ್ರೂ ಬಯಸಿದ್ರೆ ಅದರಿಂದ ಒಂದು ಸ್ವಲ್ಪ ಹೆಚ್ಚಿನ ಪ್ರಯೋಜನ ಇದೆ, ಆದ್ರೆ ಅಲ್ಲೂ ಕೂಡ ಇಟ್ ಇಸ್ ನಾಟ್ ಫುಲ್ಫಿಲ್ಮೆಂಟ್ ಆಫ್ ದ ಹೋಲ್ ಥಿಂಗ್. ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಈ ಧರ್ಮದಿಂದ ಒಬ್ಬ ಏನ್ ಮಾಡ್ತಾನೆ, ಅರ್ಥಕಾಮಗಳನ್ನ ಅವನು ಸಂಪಾದನೆ ಮಾಡ್ತಾನೆ. ಮಾಡುವಾಗ ಅವನಿಗೆ ಈ ಒಂದು ಕೆಳಮಟ್ಟದ ಬಂಧ ಇಲ್ಲದೆ ಹೋದ್ರು ಕೂಡ ಸ್ವಲ್ಪ ಮೇಲ್ಮಟ್ಟದ ಬಂಧವಾಗಿರುತ್ತೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಒಬ್ಬನಿಗೆ ಕಬ್ಬಣದಿಂದ ಅವನ್ನ ಕಬ್ಬಣದ ಸರ್ಪಣಿಯಿಂದ ಅವನಿಗೆ ಕಬ್ಬಣದ ಬೇಡಿಯಿಂದ ಅವನ್ನ ಕಟ್ಟಿದ್ದಾರೆ, ಇಲ್ಲದೆ ಹೋದ್ರೆ ಬಂಗಾರದ ಬೇಡಿಯಿಂದ ಕಟ್ಟಿದ್ದಾರೆ. ಎರಡಕ್ಕೂ ಏನ್ ವ್ಯತ್ಯಾಸ? ಕಟ್ಟಿದ್ದೇನೋ ಅದೇ ಅಷ್ಟೇನೆ. ಹಾಗಾಗಿ ಆದ್ರೆ ಬೇಡಿ ಮಾತ್ರ ವ್ಯತ್ಯಾಸವಾಗಿದೆ ಅಷ್ಟೇನೆ. ಸೊ ಧರ್ಮದಿಂದ ಅವನು ಇದನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ ಏನಾಗಿದೆ, ಸ್ವರ್ಗಾದಿ ಭೋಗಗಳು ಸಿಗ್ತಾ ಇರುತ್ತೆ, ಬಟ್ ಅದು ಕೂಡ ಶಾಶ್ವತವಾಗಿ ಇರೋದಿಲ್ಲ, ಅದು ಬಂಧಕ್ಕೆ ಸೇರುತ್ತೆ ಅದು. ಆದ್ರೆ ಅದನ್ನು ದಾಟಿ ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ಮಾಯೇನೆ ಏನ್ ಮಾಡುತ್ತೆ, ತನ್ನ ಒಳಗಡೆನೆ ಇನ್ನೊಂದು ಗುಟ್ಟಿಟ್ಕೊಂಡಿದೆ, ಅದನ್ನ ಕೂಡ ಅವನಿಗೆ ಕೊಡುತ್ತೆ ಅದು. ಸೊ ಹಾಗಾಗಿ ಇದನ್ನೇ ಕೂಡ ಅವ್ರು ಏನ್ ಮಾಡಿದ್ದಾರೆ, ರಾಮಕೃಷ್ಣ ಪರಮಹಂಸರು ಹೇಳುವಾಗ ಈ ಭೋಗ ಅಪವರ್ಗ ಅಂತ ಹೇಳ್ತಾರಲ್ಲ, ಅದನ್ನ ಒಂದನ್ನ ಅವಿದ್ಯಾ ಮಾಯ ಅಂತ ಹೇಳಿದ್ರು, ಇನ್ನೊಂದನ್ನ ವಿದ್ಯಾ ಮಾಯ ಅಂತ ಹೇಳಿದ್ರು ಅವರು. ಹಾಗಾಗಿ ಅವಿದ್ಯಾ ಮಾಯ ಅನ್ನೋದು ನಮ್ಗೆ ಬರೀ ಭೋಗವನ್ನು ಮಾತ್ರ ಕೊಡ್ತಾ ಇರುತ್ತೆ, ವಿದ್ಯಾಮಾಯ ಅನ್ನೋದು ಅದರಿಂದ ಕೂಡ ನಮ್ಗೆ ಬಿಡಿಸಿ ಮೋಕ್ಷವನ್ನೇ ಕೊಡುತ್ತೆ ಅಂತ ಅವರು ಆತರ ವಿಭಾಗ ಮಾಡಿ ತೋರಿಸಿದ್ರು. ಸೊ ಭೋಗ ಅಪವರ್ಗಾರ್ಥ ಕರ್ತವ್ಯತೆಯ ಇದು ಎರಡನ್ನೂ ಕೂಡ ಮಾಡುತ್ತೆ. ಯಾವುದು ಅಂದ್ರೆ ಈ ತ್ರಿಗುಣಾತ್ಮಿಕ ಮಾಯ. ದೇಹೇಂದ್ರಿಯಾದಿ ಆಕಾರೇಣ ಸಂಬಂಧ್ಯತೆ, ಅದೇನ್ ಮಾಡ್ತಾ ಇದೆ, ದೇಹೇಂದ್ರಿಯಾದಿ ಆಕಾರೇಣ ಅಂದ್ರೆ ಏನಾಯ್ತು, ದೇಹ ಇಂದ್ರಿಯ, ಸ್ಥೂಲ ದೇಹ ಅನ್ನೋದು ದೇಹ, ಇಂದ್ರಿಯ ಅನ್ನೋದು ಸೂಕ್ಷ್ಮ ದೇಹ. ಆದಿಪದದಿಂದ ಏನು ಅಂತ ಹೇಳಿದ್ರೆ ಹೊರಗಡೆ ಇರೋ ಪ್ರಪಂಚವಾಗಿ ಕೂಡ ಅದೇ ಪರಿಣಾಮ ಹೊಂದುತ್ತೆ. ಹಾಗಾದ್ರೆ ಒಂದೇ ಮಾಯೇನೆ, ತ್ರಿಗುಣಾತ್ಮಿಕ ಮಾಯ ಪಂಚಭೂತಗಳಿಂದ ದೇಹೇಂದ್ರಿಯಗಳನ್ನ, ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ನ ಸೃಷ್ಟಿ ಮಾಡುತ್ತೆ. ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಇರೋ ಒಂದು ವ್ಯಕ್ತಿ ಇದಾನಲ್ಲ, ಅದ್ರ ಜೊತೆ ಐಡೆಂಟಿಫೈ ಮಾಡ್ಕೊಂಡಿರೋ ವ್ಯಕ್ತಿ ಇದಾನಲ್ಲ, ಅವನು ಯಾವ್ದನ್ನ ಭೋಗಿಸ್ಬೇಕೋ ಅವನಿಗೆ ಭೋಗ ಮಾಡಕ್ಕೆ ಒಂದು ವಿಸ್ತಾರವಾದ ಒಂದು ಪ್ರಪಂಚವನ್ನು ಕೂಡ ಅದು ಕಲ್ಪನೆ ಮಾಡಿ ತೋರಿಸ್ಬಿಡುತ್ತೆ. ಸಂಹನ್ಯತೆ ಸೋಯಂ ಸಂಘಾತಃ ಇದಂ ಶರೀರಂ ಅಂತ ಒಂದು ಸಂಘಾತ ಅಂತ ಹೇಳಿದ್ರೆ ಏನು, ದೇಹೇಂದ್ರಿಯ ಅಂತ ಯಾವ್ದು ಭಾಗ ಇದೆಯೋ ಪಂಚಭೂತಗಳಿಂದ ಆಗಿರೋದು, ಅದಕ್ಕೆ ಶರೀರ ಅಂತ ಹೆಸರು. ಹೊರಗಡೆ ಇರೋ ಪ್ರಪಂಚ ಅಂತ ಯಾವ್ದಿದೆಯೋ ಅದಕ್ಕೂ ಕೂಡ ಸ್ವಲ್ಪ ವ್ಯಾಪಕವಾಗಿ ಶರೀರ ಅಂತ ಹೆಸರು. ಹಾಗಾಗಿ ಅದನ್ನ ನಾವು ಮುಂದೆ ನೋಡ್ತೀವಿ. ಶರೀರಂ ತದೇತತೆ ಭಗವಾನ್ ಉವಾಚ, ಇದನ್ನ ಭಗವಂತ ಇವಾಗ ಹೇಳ್ತಾ ಇದ್ದಾನೆ. ಶರೀರಂ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಆ ಶರೀರ ಅನ್ನೋದನ್ನ ಒಂದು ಕ್ರಿಸ್ಪ್ ಆಗಿ ಒಂದು ಡೆಫಿನೇಷನ್ ಕೊಟ್ಟು ಆ ಶರೀರವನ್ನು ತಿಳ್ಕೊಳ್ಳೋನು ಯಾರು ಅನ್ನೋದನ್ನ ಎರಡನ್ನೂ ಕೂಡ ಭಗವಂತ ಈ ಫಸ್ಟ್ ಚಾಪ್ಟರ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನನ ನೋಡಿ ಫಸ್ಟ್ ಹೇಳ್ತಾ ಇರೋದು ಇದಂ ಶರೀರಂ ಕೌಂತೇಯ. ಕೌಂತೇಯ ಅಂತ ಅವನ್ನ ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾನೆ, ಸಂಬೋಧನೆ ಮಾಡಿ. ಇದಂ ಶರೀರಂ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರ ಅಂದ್ರೆ ಏನಾಯ್ತು, ಇದಂ ಅಂತ ಹೇಳಿದ್ರೆ ಇದು ಅಂತ ಹೇಳುವಾಗ ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯವನ್ನ ಇದು ಅಂತ ಯಾರು ಹೇಳಕ್ಕಾಗಲ್ಲ ಅಲ್ವಾ. ನಮ್ಗೆ ಪರಿಚಯವಿಲ್ಲದೆ ಇರೋ ಒಂದು ವಸ್ತುನ ಅದು ಅಂತ ಹೇಳ್ತಾರೆ ಹೊರತು ಇದು ಅಂತ ಹೇಳಲ್ಲ. ಹಾಗಾದ್ರೆ ಏನಾಯ್ತು, ಇದು ಅಂತ ಹೇಳಿದ್ರೆ ಅರ್ಜುನನಿಗೆ ಗೊತ್ತಾಗ್ಬೇಕು, ಇದು ಅಂತ ಹೇಳ್ತಾನೆ ಭಗವಂತ, ಅದು ಇದು ಅನ್ನೋದು ಯಾವುದು, ನನ್ನ ಶರೀರ ಅಂತ ಗೊತ್ತಾಗ್ಬೇಕು. ಹಾಗಾಗಿ ಅದು ಅವನಿಗೆ ತಿಳಿದೇ ಇದೆ, ಅದರಿಂದ ಇದಂ ಅಂತ ಹೇಳ್ತಾ ಇದ್ದಾನೆ. ಈ ಶರೀರ ಯಾವ್ದಿದೆಯೋ ಅದಕ್ಕೆ ಟೆಕ್ನಿಕಲ್ ಆಗಿ ಶಾಸ್ತ್ರಕಾರರು ಕ್ಷೇತ್ರಂ ಅಂತ ಒಂದು ಹೆಸರಿಟ್ಟಿದ್ದಾರೆ. ಯಾತಿಕ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಿ ನಾವು ಯಾವುದೇ ಒಂದು ಶಾಸ್ತ್ರ ಕಲಿಬೇಕು ಅಂತ ಹೇಳಿದ್ರೆ ಅದು ಫಿಸಿಕ್ಸ್ ಆಗಿರ್ಬೇಕು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಯಾವುದೇ ಆದ್ರೂ ಕೂಡ ಅದರಲ್ಲಿ ಒಂದು ಪಾರಿಭಾಷಿಕ ಶಬ್ದ ಯೂಸ್ ಮಾಡ್ತಾರೆ ಯಾವುದಕ್ಕೂ ಕೂಡ. ಹಾಗಾದ್ರೆ ಅದು ಆ ಶಬ್ದ ಆ ಒಂದು ಡಿಸಿಪ್ಲಿನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಮಾತ್ರ ಬೇಕಾಗುತ್ತೆ. ಅಲ್ಲಿ ವ್ಯವಹಾರ ಮಾಡಕ್ಕೆ ನಾವು ಅದೇ ಶಬ್ದವನ್ನೇ ನಾವು ಉಪಯೋಗಿಸ್ಬೇಕಾಗುತ್ತೆ. ಹಾಗಾಗಿ ನಾವು ನಮ್ಮ ಲೌಕಿಕ ಶಬ್ದಗಳನ್ನ ನಾವು ಯೂಸ್ ಮಾಡಕ್ ಆಗೋದಿಲ್ಲ ಅದರಲ್ಲಿ.
ಹಾಗೆ ಅದರನ್ನೇ ಇಲ್ಲೂ ಕೂಡ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಅಂತ ಈ ಶರೀರಕ್ಕೆ ಹೆಸರು, ಅಭಿಧೀಯತೆ ಅಂತ ಹೇಳಿದ್ರೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಈ ಒಂದು ಶರೀರವನ್ನ ಯಾರು ತಿಳ್ಕೊಳ್ತಾರೋ ವೇತ್ತಿ, ಯಾವ್ದು ತಿಳ್ಕೊಳ್ಳುತ್ತೋ ಆ ತತ್ವಕ್ಕೆ ಕ್ಷೇತ್ರಜ್ಞ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ಅಂತ ಹೇಳಿದ್ರೆ ತದ್ವಿದಃ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳುವಳಿಕೆ ಇರೋರಿದ್ದಾರಲ್ಲ, ಅವರು ಇದಕ್ಕೆ ಈ ತರ ಹೆಸರು, ಎರಡು ಹೆಸರು ಕೊಟ್ಟಿದ್ದಾರೆ. ಆ ತಿಳುವಳಿಕೆ ಇರೋರು ಯಾರು ಅಂತ ಹೇಳಿದ್ರೆ ಮತ್ತೆ ಅದೆಲ್ಲ ಈ ಭಗವಂತನೇ ಪ್ರಾರಂಭ ಮಾಡಿದ್ದು, ವೇದಾಂತ ಶಾಸ್ತ್ರ ಅಂತ ಅವನೇ ಪ್ರಾರಂಭ ಮಾಡಿರೋದು. ಆ ಶಾಸ್ತ್ರದಲ್ಲಿ ಇರೋ ಎರಡು ಶಬ್ದಗಳು ಅಂತ. ಹಾಗಾಗಿ ಶರೀರ ಅನ್ನೋದನ್ನ ಕ್ಷೇತ್ರಂ ಅಂತ ಹೆಸರು ಶರೀರಕ್ಕೆ. ಅದನ್ನ ತಿಳ್ಕೊಳ್ಳೋ ಒಂದು ತತ್ವ ಇದೆಯಲ್ಲ, ಅದಕ್ಕೆ ಕ್ಷೇತ್ರಜ್ಞ ಅಂತ ಹೆಸರು ಅಂತ ಎರಡನ್ನು ವಿಭಾಗ ಮಾಡಿ ತೋರಿಸ್ಬಿಟ್ಟ. ಇದಕ್ಕೆ ಇವಾಗ ಭಗವತ್ಪಾದರು ಭಾಷ್ಯ ಅವ್ರು ಹೇಳ್ತಾ ಇದ್ದಾರೆ. ಇದಂ ಇತಿ ಸರ್ವನಾಮ್ನ ಉಕ್ತಂ ವಿಶಿನಷ್ಟಿ ಶರೀರಂ ಇತಿ. ಅಂದ್ರೆ ಇದಂ ಅಂತ ಯಾವ್ದನ್ನ ಹೇಳ್ತೀವೋ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ಪ್ರೊನೌನ್ ಅಂತ ಹೇಳ್ತೀವಿ. ದಿಸ್ ಅಂತ ಹೇಳ್ತೀವಲ್ಲ ಅದನ್ನ ಪ್ರೊನೌನ್, ಅದಕ್ಕೆ ಸರ್ವನಾಮ ಅಂತ ಹೆಸರು. ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಕೂಡ ಅದೇ ಹೆಸರಿದೆ. ಸೊ ಇದಂ ಅಂತ ಯಾವ್ದನ್ನ ಒಂದು ಪ್ರೊನೌನ್ ಯೂಸ್ ಮಾಡಿದಾನೋ ಅದಕ್ಕೆ ಯಾವ್ದದು ಇದಂ ಅಂತ ಕೇಳಿದ್ರೆ ವಿಶಿನಷ್ಟಿ ಶರೀರಂ ಇತಿ. ಇದಂ ಅಂತ ಹೇಳಿದ್ದು ಶರೀರವನ್ನ ನೋಡಿ ಅವನು ಇದಂ ಅಂತ ಹೇಳಿದ್ದು. ಹೇ ಕೌಂತೆಯ, ಅದಕ್ಕೆ ಕ್ಷೇತ್ರಂ ಅಂತ ಕೊಟ್ಟಿದಾರಲ್ಲ ಹೆಸರು, ಆ ಕ್ಷೇತ್ರಂ ಅಂತ ಹೆಸರು ಕೊಟ್ಟಿದ್ದಕ್ಕೆ ಏನು ಕಾರಣ ಅಂತ ಭಗವತ್ಪಾದರು 3 ವಿಧವಾದ ಅದನ್ನ ಒಂದು ವ್ಯುತ್ಪತ್ತಿ ಕೊಡ್ತಾರೆ. 3-4 ವ್ಯುತ್ಪತ್ತಿ ಕೊಡ್ತಾರೆ. ಒಂದನೇದು ಕ್ಷತತ್ರಾಣಾತ್ ಅಂತ. ಕ್ಷತತ್ರಾಣಾತ್ ಅಂತ ಹೇಳಿದ್ರೆ ನೋಡಿ, ಈ ಶರೀರ ಅಂತ ಯಾವ್ದಿದೆಯೋ ಅದು ಒಂದು ವಿಧದಲ್ಲಿ ನಮಗೆ ಒಂದು ಏಟು ಬೀಳೋದನ್ನ ಅದು ತಡೆ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಮಳೆ ಗಾಳಿ ತುಂಬಾ ಜೋರಾಗಿರುವಾಗ ಈ ವ್ಯಕ್ತಿನೇ ಹೋಗ್ಬಿಡ್ತಾನೆ ಅಂತ ಇದ್ರೆ ಅವನಿಗೆ ಒಂದು ಶರೀರ ಚೆನ್ನಾಗಿದ್ರೆ ತಾನೆ ಅವನು ಅದರಿಂದ ಕಾಪಾಡ್ಕೊಳಕ್ಕಾಗುತ್ತೆ, ತನ್ನೇ ಕಾಪಾಡ್ಕೊಳಕ್ಕಾಗುತ್ತೆ. ಹಾಗಾಗಿ ಈ ನ್ಯಾಚುರಲ್ ಫೋರ್ಸಸ್ ಅನ್ನೋದು ಇವನ್ನ ಜೋರಾಗಿ ಇವನ ಮೇಲೆ ಏಟು ಬಿದ್ದು ಅದರಿಂದ ಇವನೇ ಹೋಗ್ಬಿಡ್ತಾನೆ, ಇಲ್ದೇ ಆಗ್ಬಿಡ್ತಾನೆ ಅನ್ನೋದ್ರಿಂದ ಇವನ್ನ ಕಾಪಾಡುತ್ತೆ ಯಾವುದು ಈ ಶರೀರ ಅನ್ನೋದು. ಸೊ ಈ ಜೀವ ಅನ್ನೋನನ್ನ ಒಂದು ಶೆಲ್, ಒಂದು ಹೊದಿಕೆ, ಆ ಜೀವ ಅನ್ನೋನಿಗೆ ಒಂದು ಹೊದಿಕೆ ಈ ಶರೀರ ಅಂತ. ಹಾಗಾಗಿ ಆ ಜೀವ ಅನ್ನೋನು ಇಲ್ದೇ ಆಗ್ಬಿಡಬಾರ್ದು ಅನ್ನೋ ಕಾರಣಕ್ಕೆ ಈ ಹೊದಿಕೆ ಅಂತ ಒಂದಿದೆ. ಆ ಕಾರಣದಿಂದ ಇದಕ್ಕೆ ಕ್ಷೇತ್ರಂ ಅಂತ ಹೇಳಿದ್ದಾರೆ ಅಂತ ಒಂದು ವ್ಯುತ್ಪತ್ತಿ. ಇದೆಲ್ಲ ವ್ಯಾಕರಣದಿಂದ ಬರೋದು. ವ್ಯಾಕರಣ ಶಾಸ್ತ್ರ ಸ್ವಲ್ಪ ಗಂಧ ಇರೋರಿಗೆ ಒಂದು ಶಬ್ದ ಕೇಳಿದ್ರೆ ಆ ಶಬ್ದದಲ್ಲಿ ಏನೇನು ಅಕ್ಷರಗಳಿದೆಯೋ ಆ ಅಕ್ಷರಗಳನ್ನ ಇಟ್ಕೊಂಡು ಅವರೇ ಸ್ವಲ್ಪ ಪರಿಣಿತರಾಗಿದ್ರೆ ಶಬ್ದಗಳು, ಅದಕ್ಕೆ ವ್ಯುತ್ಪತ್ತಿಗಳೆಲ್ಲ ರಚನೆ ಮಾಡ್ಬಿಡ್ತಾರೆ. ಸೊ ಹಾಗೆ ಭಗವತ್ಪಾದರಲ್ಲಿ ಕ್ಷತತ್ರಾಣ ಅಂತ ಹೇಳಿದ್ರೆ ಕಾಪಾಡೋದು ಅಂತ, ಕ್ಷತ ಅಂತ ಹೇಳಿದ್ರೆ ಏಟು ಬೀಳೋದು. ಸೊ ಈ ಜೀವಕ್ಕೆ ಏಟು ಬೀಳೋದ್ರಿಂದ ಕಾಪಾಡುತ್ತೆ ಅನ್ನೋ ಕಾರಣದಿಂದ ಇದಕ್ಕೆ ಈ ಶರೀರ ಅನ್ನೋದನ್ನ ಕ್ಷೇತ್ರಂ ಅಂತ ಹೇಳಿದ್ದಾರೆ ಅಂತ ಒಂದು ಕಾರಣ. ಇನ್ನೊಂದು ಕಾರಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕ್ಷಯಾತ್ ಅಂತ. ಅಂದ್ರೆ ಇವಾಗ ನೋಡಿ ಹೇಗ್ ಬರ್ತಾ ಇದೆ, ಈ ಶರೀರವೇ ಕ್ಷಯವಾಗಿ ಹೋಗ್ಬಿಡುತ್ತೆ, ಅಂದ್ರೆ ನಾಶವಾಗುತ್ತೆ ಅದು. ಆ ಕಾರಣದಿಂದ ಅದಕ್ಕೆ ಕ್ಷೇತ್ರಂ ಅಂತ ಹೇಳಿದ್ದಾರೆ ಅಂತ ಇನ್ನೊಂದು ಹೆಸರು ಕಾರಣ ಕೊಡ್ತಾರೆ. ಮೂರನೇದು ಕ್ಷರಣಾತ್ ಅಂತ. ಅಂದ್ರೆ ಅದು ಸ್ವಲ್ಪವಾಗಿ ಅದು ಇಳಿದು ಹೋಗುತ್ತೆ. ಅಂದ್ರೆ ನೋಡಿ, ಇವಾಗ ನಮ್ಮ ಒಂದು ಷಡ್ಭಾವ ವಿಕಾರಗಳು ಅಂತ ನಾವ್ ಯಾವ್ದು ಹೇಳ್ತೀವೋ, ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ ಅಂತ 6 ಹೇಳ್ತೀವಲ್ಲ, 6 ಸ್ಟೇಜಸ್ ಹೇಳ್ತೀವಲ್ಲ. ಮೊದಲು ಅದು ಹುಟ್ಕೊಳ್ಳುತ್ತೆ, ಆಮೇಲೆ ಇದೆ ಅಂತ ಅನಿಸ್ಕೊಳ್ಳುತ್ತೆ, ಆಮೇಲೆ ಬೆಳೆಯುತ್ತೆ, ಆಮೇಲೆ ಸ್ವಲ್ಪ ಅದಕ್ಕೆ ಒಂದು ಶಿಥಿಲತೆ ಎಲ್ಲ ಬರುತ್ತೆ ಅದು, ಆಮೇಲೆ ಸ್ವಲ್ಪ ನಾಶವಾಗೋ ಇಳಿಮುಖ ಅಂತ ಹೇಳ್ತೀವಲ್ಲ, ಇಳಿಮುಖಕ್ಕೆ ಹೋಗ್ಬಿಡುತ್ತೆ ಅದು, ಕೊನೆಯಲ್ಲಿ ಫುಲ್ ಹೋಗ್ಬಿಡುತ್ತೆ ಅಂತ. ಸೊ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಕ್ಷಯಾತ್ ಅಂತ ಹೇಳೋದು ಅದು ಪೂರ್ತಿ ಇಲ್ದೆ ಹೋಗ್ಬಿಡುದು ಅಂತ, ಕ್ಷರಣ ಅಂತ ಹೇಳಿದ್ರೆ ಅದು ನಾಶವಾಗೋ ಸ್ಟೇಜ್ಗೆ ಬರುತ್ತೆ ಅಂತಲ್ಲ ಅದು. ಸೊ ಈ ಕಾರಣದಿಂದಲೂ ಶರೀರಕ್ಕೆ ಕ್ಷೇತ್ರಂ ಅಂತ ಹೇಳಿದ್ದಾರೆ ಅಂತ. ಕೊನೆಯಲ್ಲಿ ಒಂದು ವ್ಯುತ್ಪತ್ತಿ ಕೊಡ್ತಾ ಇದ್ದಾರೆ. ಕ್ಷೇತ್ರ ಅನ್ನೋದು ಸಾಮಾನ್ಯವಾಗಿ ನಮ್ಗೆ ತುಂಬಾ ಜನಕ್ಕೆ ಅದು ಪರಿಚಿತವಾಗಿರೋ ಒಂದು ಶಬ್ದವಾಗಿರುತ್ತೆ. ಏನು ಅಂತ ಹೇಳಿದ್ರೆ, ಒಂದು ಫೀಲ್ಡ್, ಒಂದು ಭೂಮಿ, ಜಮೀನ್ ಅಂತ ಹೇಳ್ತೀವಲ್ಲ, ಆ ಒಂದು ಬಿತ್ತನೆ ಮಾಡಿದ್ರೆ ಅದರಿಂದ ನಮ್ಗೊಂದು ಫಲ ಸಿಗುತ್ತೆ, ಅದರಿಂದ ಬೆಳೆ ಸಿಗುತ್ತೆ. ಸೊ ಹಾಗಾಗಿ ಬಿತ್ತನೆ ಮಾಡಿ ಬೆಳೆ ಪಡ್ಕೊಳ್ಳೋ ಒಂದು ಜಾಗಕ್ಕೆ ಕ್ಷೇತ್ರ ಅಂತ ಒಂದು ಹೆಸರಿದೆ. ಸಂಸ್ಕೃತದಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಒಬ್ಬನಿಗೆ ಕ್ಷೇತ್ರ ಅಂತ ಇದೆ ಅಂತ ಹೇಳಿದ್ರೆ ಬೇಕಾದಷ್ಟು ಜಾಗ ಇದೆ, ಜಮೀನಿದೆ ಅಂತ. ಹಾಗಾಗಿ ಈ ಶರೀರ ಅನ್ನೋದು ಕ್ಷೇತ್ರ ಅಂತ ಯಾತಿ ಕರೆದಿದ್ದಾರೆ ಅಂತ ಹೇಳಿದ್ರೆ, ಈ ಶರೀರದಲ್ಲಿ ನಾವು ಕರ್ಮಫಲ ನಿಷ್ಪತ್ತೇಹೇ ಕ್ಷೇತ್ರಂ ಇತಿ ಅಂತ ಹೇಳಿದ್ರೆ ಏನು, ಈ ಶರೀರವನ್ನು ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ, ಕರ್ಮ ಮಾಡ್ತೀವಿ. ಕರ್ಮ ಮಾಡಿ ಕರ್ಮದ ಫಲ ಇದೆಯಲ್ಲ, ಸುಖವೋ ದುಃಖವೋ, ಆ ಫಲವನ್ನು ಕೂಡ ನಾವು ಈ ಶರೀರದಿಂದಲೇ ಅನುಭವಿಸ್ತೀವಿ. ಹಾಗಾಗಿ ಏನಾಯ್ತು, ಈ ಶರೀರ ಅನ್ನೋದು ಇಟ್ ಇಸ್ ಅ ಮೀನ್ಸ್ ಟು ಅಕ್ವೈರ್ ಆರ್ ಎಕ್ಸ್ಪೀರಿಯನ್ಸ್, ಮೀನ್ಸ್ ಟು ಪ್ರೊಕ್ಯೂರ್
ಸುಖಂ ಅಂಡ್ ದುಃಖಂ, ಅಂಡ್ ಇಟ್ಸ್ ಆಲ್ಸೋ ಮೀನ್ಸ್ ಟು ಎಕ್ಸ್ಪೀರಿಯನ್ಸ್ ಸುಖಂ ಅಂಡ್ ದುಃಖ. ಸೊ ಸುಖವನ್ನು ದುಃಖವನ್ನು ನಾವು ಉತ್ಪತ್ತಿ ಮಾಡಕ್ಕೆ ಈ ಶರೀರ ಬೇಕಾಗಿದೆ, ಸುಖವನ್ನು ದುಃಖವನ್ನು ನಾವು ಅನುಭವಿಸಕ್ಕೂ ಈ ಶರೀರ ಬೇಕಾಗಿದೆ. ಹಾಗಾಗಿ ಈ ಶರೀರವನ್ನ ಆ ರೀತಿಯಲ್ಲಿ ಕೂಡ ಕ್ಷೇತ್ರ ಅಂತ ಕರೆದಿದ್ದಾರೆ ಅಂತ ಹೇಳಿ ಭಗವತ್ಪಾದರು 4 ವಿಧವಾದ ಒಂದು ಅರ್ಥವನ್ನ ಇದಕ್ಕೆ ಕೊಟ್ರು. ಕರ್ಮಫಲಂ ನಿಷ್ಪತ್ತೇಹೇ ಕ್ಷೇತ್ರಮಿತಿ. ಇತಿ ಶಬ್ದ, ಇತಿ ಅಂತ ಒಂದಿದೆಯಲ್ಲ, ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ ಅಂತ ಕ್ಷೇತ್ರ ಎಂದು ಹೇಳಿದ್ದಾರೆ ಅಂತ. ಇತಿ ಶಬ್ದ ಏವಂ ಶಬ್ದ ಪದಾರ್ಥಕಃ, ಹೀಗೆ ಹೇಳ್ತಾರೆ ಈ ಶಬ್ದವನ್ನ, ಈ ಶರೀರವನ್ನ ಕ್ಷೇತ್ರಂ ಎಂಬ ಹೆಸರಿಂದ ಕರೀತಾರೆ. ಕ್ಷೇತ್ರಂ ಇತ್ಯೇವಂ ಅಭಿಧೀಯತೆ ಕಥ್ಯತೆ, ಅದು ಅದೇ ಅರ್ಥ. ಕ್ಷೇತ್ರ ಎಂಬ ಹೆಸರಿಂದ ಈ ಶರೀರವನ್ನ ಕರೀತಾರೆ. ಏತತ್ ಶರೀರಂ ಕ್ಷೇತ್ರಂ ಯಹ ವೇತ್ತಿ, ಇವಾಗ ಸೆಕೆಂಡ್ ಲೈನ್ ಬರ್ತಾ ಇದ್ದಾರೆ, ಶ್ಲೋಕದಲ್ಲಿರೋ ಸೆಕೆಂಡ್ ಲೈನ್ಗೆ ಇವಾಗ ಅರ್ಥ ಹೇಳಕ್ ಬರ್ತಾ ಇದ್ದಾರೆ. ಏತತ್ ಶರೀರಂ, ಈ ಶರೀರ ಇದೆಯಲ್ಲ, ಕ್ಷೇತ್ರಂ ಅಂತ ಹೆಸರುಳ್ಳ ಈ ಶರೀರ, ಅದನ್ನ ಯಾರು ತಿಳ್ಕೊಳ್ಳೋನಿದ್ದಾನಲ್ಲ, ವಿಜಾನಾತಿ ವೇತ್ತಿ ವಿಜಾನಾತಿ. ಸೊ ಆ ತಿಳ್ಕೊಳ್ಳೋದ್ರಲ್ಲಿ ಯಾವ ತರ ತಿಳ್ಕೊಳ್ತಾನೆ ಅನ್ನೋದನ್ನ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಆಪಾದ ತಲಮಸ್ತಕಂ ಜ್ಞಾನೇನ ವಿಷಯೀಕರೋತಿ, ಅಂದ್ರೆ ತಲೆಯಿಂದ ಕಾಲ್ ತನಕ ಪೂರ್ತಿ ಶರೀರವನ್ನ ಯಾರು ನಾನಿದನ್ನ ತಿಳ್ಕೊಳ್ತಾ ಇದ್ದೀನಿ ಅಂದ್ರೆ ಏನಾಯ್ತು, ಈ ಶರೀರದ ಅರಿವು ನನಗೆ ಬರ್ತಾ ಇದೆ ಅಂತ ಯಾರು ತಿಳ್ಕೊಳ್ತಾನೋ ವಿಷಯೀಕರೋತಿ. ಅಥವಾ ಇನ್ನೊಂದು ಸ್ವಾಭಾವಿಕೇನ ಔಪದೇಶಿಕೇನ ವಾ ಅಂತ. ನೋಡಿ, ಇವಾಗ ಅವರು ವೇದಾಂತಕ್ಕೆ ಒಳಗಡೆ ಬರ್ತಾ ಇದ್ದಾರೆ ಭಗವತ್ಪಾದರು. ಸ್ವಾಭಾವಿಕೇನ ಅಂತ ಹೇಳಿದ್ರೆ ಏನು, ಅಜ್ಞಾನದಿಂದ ಈ ಶರೀರವನ್ನ ನಾನು ಅಂತ ತಿಳ್ಕೊಳ್ತಾನಲ್ಲ, ಈ ಮನುಷ್ಯ ನಾನು ಅಂತ ಹೇಳ್ತಾನಲ್ಲ ಒಬ್ಬ, ಅದು ಸ್ವಾಭಾವಿಕ ಅಂತ. ಇನ್ನೊಂದು ಔಪದೇಶಿಕ, ಶಾಸ್ತ್ರ ಏನ್ ಮಾಡುತ್ತೆ, ಇಲ್ಲ ನೀನ್ ಈ ಶರೀರ ಅಲ್ಲ, ನೀನು ಈ ಶರೀರದಿಂದ ಬೇರೆಯಾಗಿರೋ ಒಂದು ವಸ್ತು ನೀನು ಅಂತ ಹೇಳ್ಬಿಟ್ಟು ನೀನು ಈ ಶರೀರವನ್ನ ತಿಳ್ಕೊಳ್ಳೋನೆ ಹೊರತು ನೀನು ಈ ಶರೀರ ಅಲ್ಲ ಅಂತ ಶಾಸ್ತ್ರ ಬಂದು ಹೇಳುತ್ತೆ ನಮ್ಗೆ. ಹಾಗಾಗಿ ಈ ಶರೀರವನ್ನ ತಿಳ್ಕೊಳ್ಳೋದ್ರಲ್ಲೇನೆ ಬೇರೆ ಬೇರೆ ರೀತಿ ಇದೆ. ಒಂದ್ ರೀತಿ ಯಾವ್ದು ಅಂತ ಹೇಳಿದ್ರೆ, ಈ ಶರೀರವನ್ನ ನಾನು ಅಂತ ತಿಳ್ಕೊಬಿಡೋದು, ಅದು ಅಜ್ಞಾನದ ಒಂದು ಚಿಹ್ನೆ ಅದು. ಆದ್ರೆ ಈ ಶಾಸ್ತ್ರ ಏನ್ ಹೇಳುತ್ತೆ, ಈ ಶರೀರ ನೀನಲ್ಲ, ಈ ಶರೀರವನ್ನ ತಿಳ್ಕೊಳ್ಳೋ ನೀನು ಅಂತ ಹೇಳ್ತಾ ಇದೆಯಲ್ಲ. ಹಾಗಾಗಿ ಅದು ಉಪದೇಶದಿಂದ ಬಂದಿರೋ ಅರಿವು. ಹಾಗಾಗಿ ಎಲ್ಲರೂ ಕೂಡ ಶರೀರವನ್ನು ತಿಳ್ಕೊಳ್ತಾರೆ. ಪಂಡಿತ ಪಾಮರ ಸಾಮಾನ್ಯನ ಎಲ್ಲರೂ ಸಾಧಾರಣ್ಯನ ಎಲ್ಲರೂ ಕೂಡ ಶರೀರವನ್ನು ತಿಳ್ಕೊಂಡಿದ್ದಾರೆ. ಆದ್ರೆ ತಿಳ್ಕೊಳ್ಳೋ ರೀತಿಯಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಅಜ್ಞಾನದಿಂದ ಈ ಶರೀರವನ್ನು ನಾನೇ ಅಂತ ತಿಳ್ಕೊಳ್ಳೋದು, ಈ ಶರೀರವನ್ನ ತಿಳ್ಕೊಳ್ಳೋದೆ. ಅದೇ ಸಮಯದಲ್ಲಿ ಶಾಸ್ತ್ರವನ್ನ ಅವಲಂಬಿಸಿ ಈ ಶರೀರವನ್ನ ನಾನು ತಿಳ್ಕೊಳ್ಳೋ ವ್ಯಕ್ತಿ, ಆದ್ರೆ ನಾನು ಈ ಶರೀರ ಅಲ್ಲ ನಾನು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಉಪದೇಶದಿಂದ ಬರೋದು. ಸೊ ಹೀಗಾಗಿ 2 ರೀತಿಯಲ್ಲಿ ಕೂಡ ಈ ಶರೀರವನ್ನ ತಿಳ್ಕೊಳ್ಳಕ್ ಸಾಧ್ಯವಾಗುತ್ತೆ. ಆ 2 ರೀತಿಯಲ್ಲೂ ತಿಳ್ಕೊಳ್ಳಕ್ಕೆ ಇದು ಆಸ್ಪದವಾಗಿರುತ್ತೆ. ಯಾವ್ದು ಅಂತ ಹೇಳಿದ್ರೆ, ಈ ತಿಳುವಳಿಕೆ ಯಾರಿಗಿದೆಯೋ ಅವನನ್ನ ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಜ್ಞಾ ಅಂತ ಇದ್ರೆ ತಿಳ್ಕೊಳ್ಳೋನು, ಜ್ಞಾನ ಅಂತ. ಕ್ಷೇತ್ರ ಅಂತ ಹೇಳಿದ್ರೆ ಶರೀರ. ಹಾಗಾದ್ರೆ ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರದ ಒಂದು ಅರಿವು ಉಳ್ಳವನು, ಶರೀರದ ಒಂದು ಅರಿವು ಉಳ್ಳವನು, ಶರೀರದ ಬಗ್ಗೆ ಒಂದು ಅರಿವು ಉಳ್ಳವನು ಅನ್ನೋ ಕ್ಷೇತ್ರಜ್ಞ ಅಂತ. ವೇದನೇನ ವಿಷಯೀಕರೋತಿ ವಿಭಾಗಶಃ. ಇದೆಲ್ಲ ಶಾಸ್ತ್ರಕಾರರು ತುಂಬಾ ಚೆನ್ನಾಗಿ ಹೇಳ್ತಾರೆ ಇದನ್ನ. ಅಂದ್ರೆ ಇದನ್ನ ನಾನು ನೋಡಿ, ನಾವು ಸಾಮಾನ್ಯವಾಗಿ ಒಂದು ವಿಷಯವನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಒಂದು ವಸ್ತುವನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಅದನ್ನ ನಾವು ವಿ ಆಬ್ಜೆಕ್ಟ್ ಆಗಿ ನಾವು ತಿಳ್ಕೊಳ್ತೀವಿ. ಹಾಗಾಗಿ ಈ ಶರೀರವನ್ನ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಶರೀರವನ್ನ ಆಬ್ಜೆಕ್ಟ್ ಆಗಿ ತಿಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೂಡ, ಪಂಡಿತ ಪಾಮರ ಸಾಧಾರಣ್ಯನ ಎಲ್ಲರೂ ಕೂಡ ಹಾಗೆ ತಿಳ್ಕೊಳ್ತಾ ಇದ್ದಾರೆ. ಉಪದೇಶ ಮಾಡೋದು ಶಾಸ್ತ್ರ ಕೂಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಹೌದು, ದಿಸ್ ಶರೀರ ಈಸ್ ನಾಟ್ ಯು, ನಾಟ್ ದಿ ಸಬ್ಜೆಕ್ಟ್ ಯು, ಬಟ್ ಇಟ್ ಇಸ್ ದಿ ಆಬ್ಜೆಕ್ಟ್ ಫಾರ್ ಯು ಅಂತ. ಸೊ ಇದು ನಿನಗೆ ಒಂದು ಆಬ್ಜೆಕ್ಟ್ ಆಗಿದೆ ಹೊರತು, ವಿಷಯವಾಗಿದೆ ಹೊರತು, ವಿಷಯಿ ಅನ್ನೋದು ನೀನು ತಿಳ್ಕೊಳ್ಳೋನು, ವಿಷಯ ಅನ್ನೋದು ನೀನ್ ಯಾವ್ದನ್ನ ತಿಳ್ಕೊಳ್ತೀಯೋ ಅದು ನಿನಗೆ ಆಬ್ಜೆಕ್ಟ್ ಆಗಿರೋದು. ಹಾಗಾಗಿ ಈ ಶರೀರ ಅನ್ನೋದನ್ನ ತಿಳ್ಕೊಳ್ಳೋನಿದ್ದಾನಲ್ಲ, ವಿಷಯವಾಗಿ ತಿಳ್ಕೊಳ್ತಾನಲ್ಲ, ಅವನನ್ನ ಕ್ಷೇತ್ರಜ್ಞ ಅಂತ ಹೇಳಿದ್ದಾರೆ. ವಿಷಯೀಕರೋತಿ ವಿಭಾಗಶಃ. ವಿಭಾಗ ಅಂತ ಹೇಳಿದ್ರೆ ಏನೋ, ನಾನು ತಿಳ್ಕೊಳ್ಳೋನು, ಅದು ತಿಳಿಯಲ್ಪಡುವುದು ಅಂತ ತಿಳ್ಕೊಳ್ತಾನಲ್ಲ ಒಬ್ಬ, ಅವನನ್ನ ಆ ತಿಳಿತಾನಲ್ಲ, ಹಾಗೆ ವಿಭಾಗ ಮಾಡಿ ತಿಳ್ಕೊಳ್ತಾನಲ್ಲ, ಅವನ್ನ ಕ್ಷೇತ್ರಜ್ಞ ಅಂತ ಹೇಳ್ತಾ ಇದ್ದಾರೆ ಅಂತ. ತೇ ತಂ ವೇದಿತಾರಂ ಪ್ರಾಹುಹು ಕಥೆಯಂತಿ ಕ್ಷೇತ್ರಜ್ಞ ಇತಿ. ಹಾಗೆ ತಿಳ್ಕೊಳ್ಳೋನಿದ್ದಾನಲ್ಲ, ಅವನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಇತಿ ಶಬ್ದ ಏವಂ ಶಬ್ದಾರ್ಥ ಪದಾರ್ಥಕಃ ಏವ ಪೂರ್ವವತ್. ಹಿಂದೆ ಹೇಗೆ ಕ್ಷೇತ್ರಂ ಇತಿ ಎನ್ನುವಾಗ ಕ್ಷೇತ್ರ ಎಂದು ಕರೀತಾರೆ ಅಂತ ಹೇಳ್ತಾವ, ಅದೇ ತರನ ಇಲ್ಲಿ ಕೂಡ ಕ್ಷೇತ್ರಜ್ಞ ಎಂದು ಕರೀತಾರೆ ಅಂತ. ಅದಕ್ಕೆ ಯಾರು ಕರೀತಾರೆ ಈ ತರ ಅವನ್ನ ಅಂತ ಕೇಳಿದ್ರೆ, ಇವುಗಳನ್ನ ಈ 2 ಕೂಡ, ಶರೀರವನ್ನ ಕ್ಷೇತ್ರ ಅಂದಲು, ಶರೀರವನ್ನು ತಿಳ್ಕೊಳ್ಳೋವನ್ನ ಕ್ಷೇತ್ರಜ್ಞ ಅಂತಲೂ ಯಾರು ಕರೀತಾರೆ, ಯಾರು ಹೇಳ್ತಾರೆ ಅಂತ ಹೇಳಿದ್ರೆ, ತದ್ವಿಧ ತೌ ಕ್ಷೇತ್ರಜ್ಞೌ ಯೇ ವಿದಂತಿ ತೇ ತದ್ವಿಧ. ಅಂದ್ರೆ ಈ ಕ್ಷೇತ್ರ ಅನ್ನೋದು, ಕ್ಷೇತ್ರಜ್ಞ ಅನ್ನೋದು 2 ಕೂಡ ಅದರ ತತ್ವ ಏನು ಅಂತ ಆಳವಾಗಿ ನಿಷ್ಕರ್ಷವಾಗಿ ತಿಳ್ಕೊಂಡಿದಾರಲ್ಲ, ಅವರು ತದ್ವಿಧ ಅಂತ ಅವ್ರನ್ನೇ ಇಲ್ಲಿ ಜ್ಞಾನಿಗಳು ಅಂತ ಹೇಳಿದ್ದಾರೆ. ಅಂದ್ರೆ
ವೇದಾಂತ ಶಾಸ್ತ್ರ, ವೇದಾಂತ ಶಾಸ್ತ್ರ ಅಂತ ಯಾವ್ದಿದೆಯೋ ಅದನ್ನ ಪೂರ್ತಿಯಾಗಿ ಚೆನ್ನಾಗಿ ತಿಳ್ಕೊಂಡಿರೋರು, ಆ ಶಾಸ್ತ್ರಕ್ಕೆ ಕಾರಣವಾಗಿರೋ ಪರಮಾತ್ಮ, ಉಪನಿಷತ್ತುಗಳು, ಇವುಗಳೆಲ್ಲ ಈ ಒಂದು ರೀತಿಯಲ್ಲಿ ದೇಹ ಬೇರೆ, ದೇಹವನ್ನು ತಿಳ್ಕೊಳ್ಳೋನು ಬೇರೆ ಅಂತ ಹೇಳಿ ಆ ಎರಡಕ್ಕೂ ಒಂದೊಂದು ಹೆಸರು ಕೂಡ ಕೊಟ್ಟಿದ್ದಾರೆ ಅಂತ ಫಸ್ಟ್ ಶ್ಲೋಕಕ್ಕೆ ಇದು ಮುಗೀತು. ಇವಾಗ ಎರಡನೇ ಶ್ಲೋಕಕ್ಕೆ ನಾವು ಪ್ರವೇಶ ಮಾಡ್ತಾ ಇದೀವಿ. ಹೀಗೆ ಭಗವತ್ಪಾದರು ಎರಡನೇ ಶ್ಲೋಕಕ್ಕೆ ಒಂದು ಅವತಾರಿಕೆ ಕೊಡ್ತಾರೆ. ಅವತಾರಿಕೆ ಅಂತ ಹೇಳಿದ್ರೆ ಇಂಟ್ರಡಕ್ಷನ್ ಟು ಒಂದು ನೆಕ್ಸ್ಟ್ ಶ್ಲೋಕ ಅಂತ. ಅವತಾರಿಕೆ ಅಂದ್ರೆ ಇಂಟ್ರಡಕ್ಷನ್ ಅಂತ ಹೆಸರು. ಸೊ ಆ ಶ್ಲೋಕ ಯಾತಿಗೆ ಬರ್ತಾ ಇದೆ ಅಂತ ನಮ್ಗೊಂದು ತಿಳುವಳಿಕೆ ಕೊಡ್ಬೇಕು, ಅದಕ್ಕೆ ಅವತಾರಿಕೆ ಅಂತ ಹೇಳ್ತಾರೆ. ಅದನ್ನ ಭಗವತ್ಪಾದರು ಹೇಳ್ತಾ ಇದ್ದಾರೆ ಇಲ್ಲಿ. ಏವಂ ಕ್ಷೇತ್ರಜ್ಞೌ ಉಕ್ತೌ ಕಿಂ ಏತಾವನ್ ಮಾತ್ರೇಣ ಜ್ಞಾನೇನ ಜ್ಞಾತವ್ಯೌ ಇತಿ ನ ಇತಿ ಉಚ್ಯತೆ. ಹೀಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎರಡನ್ನು ಕೂಡ ಹೆಸರು ಹೇಳಿಬಿಟ್ರು ಅಷ್ಟೇನೆ. ಈ ಹೆಸರು ಹೇಳಿದ ಮಾತ್ರದಿಂದ ನಾವು ಆ ಎರಡನ್ನು ತಿಳ್ಕೊಂಡ್ಬಿಟ್ಟಿವ. ನಾವು ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ನಮ್ಗೆ ಅದು ಎರಡರ ಬಗ್ಗೆನು ನಮ್ಗೆ ಪೂರ್ತಿ ತಿಳುವಳಿಕೆ ಬಂದ್ಬಿಡ್ತಾ ನಮ್ಗೆ ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ಸಾಲ್ದು, ಅರಿವು ನಮ್ಗೆ ಸಾಲ್ದು ಅನ್ನೋ ಕಾರಣಕ್ಕಾಗಿ ಜ್ಞಾನೇನ ಜ್ಞಾತವ್ಯ ಇತಿ ಅಂತ ಹೇಳಿದ್ರೆ ನ ಇತಿ ಉಚ್ಯತೆ. ಇಲ್ಲ ನಮ್ಗೆ ಅದು ನಮ್ಗಿನ್ನ ಪೂರ್ತಿ ತಿಳುವಳಿಕೆ ಬಂದಿಲ್ಲ ನಮ್ಗೆ ಅನ್ನೋದನ್ನ ಈ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹೇಗ್ ಬರುತ್ತೆ ಅಂದ್ರೆ ಆ ಶ್ಲೋಕ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ ಅಂತ ಹೇಳಿ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಹಿಂದಿನ ಶ್ಲೋಕದಲ್ಲಿ ಈ ಶರೀರವನ್ನ ತಿಳ್ಕೊಳ್ಳೋವನು ಕ್ಷೇತ್ರಜ್ಞ ಅಂತ ಹೇಳಿದ್ರು. ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಆ ಕ್ಷೇತ್ರಜ್ಞ ಅಂತ ಹೇಳಿದ್ರಲ್ಲ ಅದ್ ಯಾರು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ನಾನೇ ಅಂತ ಹೇಳ್ಬಿಟ್ಟ. ನೋಡಿ, ಇಲ್ಲೇನೆ ವೇದಾಂತದ ಒಂದು ಮಹಾವಾಕ್ಯ. ಅದ್ವೈತದಲ್ಲಿ ಈ ಶ್ಲೋಕವನ್ನ ಮಹಾವಾಕ್ಯ ಅಂತ ಕರೀತಾರೆ. ಹೇಗೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅಂತೆಲ್ಲ ಮಹಾವಾಕ್ಯ ಅಂತ ನಾವು ಉಪನಿಷತ್ತಲ್ಲಿ ಹೇಳ್ತೀವೋ, ಅದೇ ತರ ಈ ಒಂದು ಭಗವದ್ಗೀತೆಯಲ್ಲಿ ನಮ್ಗೆ ಇದನ್ನ ಮಹಾವಾಕ್ಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಯಾತಕ್ಕೆ ಅಂತ ಹೇಳಿದ್ರೆ, ನೋಡಿ ಇವಾಗ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ಭಾಷ್ಯದಲ್ಲಿ ನೋಡಿದ್ವಿ, ಈ ಕ್ಷೇತ್ರ ಅಂತ ಶರೀರವನ್ನ ತಿಳ್ಕೊಳ್ಳೋದು ಅಂದ್ರೆ ಅದರಲ್ಲಿ ಎರಡು ವಿಧ ಇದೆ ಅಂತ ಹೇಳಿದ್ರು. ಆ ಶರೀರವನ್ನ ನಾನೇ ಆ ಶರೀರ ಅಂತ ತಿಳ್ಕೊಳ್ಳೋದು ಒಂದು, ಇಲ್ಲ ನೀನಲ್ಲ ಶರೀರವನ್ನ ತಿಳ್ಕೊಳ್ಳೋ ನೀನು ಅಂತ ಅದನ್ನ ಬೇರ್ಪಡಿಸಿ ತೋರಿಸಿ ಉಪದೇಶ ಮಾಡ್ತಲ್ಲ ಶಾಸ್ತ್ರ, ಹಾಗೆ ತಿಳ್ಕೊಳ್ಳೋದು ಕೂಡ ಇದೆ ಅಂತ ಹೇಳ್ಬಿಟ್ಟು ಎರಡಕ್ಕೆ ತೋರಿಸಿದ್ರು. ಇವಾಗ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೋಡು, ಆ ಕ್ಷೇತ್ರ ಅನ್ನೋದನ್ನ ತಿಳ್ಕೊಳ್ಳೋನು ಅಂತ ಇದ್ದಾನಲ್ಲ, ಆ ತಿಳ್ಕೊಳ್ಳೋನು ನಿನ್ಗೆ ಸಾಮಾನ್ಯವಾಗಿ ಬುದ್ಧಿ ಬರುತ್ತೆ. ನಾನೇ ಈ ಶರೀರವನ್ನು ತಿಳ್ಕೊಳ್ಳೋನು ನಾನೇನೆ, ಆ ಅಜ್ಞಾನದಿಂದ ತಿಳ್ಕೊಳ್ಳೋನು ನಾನೇನೆ. ಸರಿ, ಶಾಸ್ತ್ರ ನನಗೆ ಉಪದೇಶ ಮಾಡಿ ನಾನು ಬೇರೆ, ಈ ಶರೀರ ಬೇರೆ, ಈ ಶರೀರ ನನಗಿಂತ ಬೇರೆ ಅಂತ ತಿಳ್ಕೊಳ್ಳೋನು ಅದು ಕೂಡ ನಾನೇನೆ ಅಂತ ನಾವು ಹೇಳ್ತೀವಿ. ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅದು ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಯಾರನ್ನ ನಾನು ಅಂತ ತಿಳ್ಕೊಂಡಿದ್ದೀವೋ, ಈ ಕ್ಷೇತ್ರವನ್ನ ತಿಳ್ಕೊಳ್ಳೋ ನಾನು ಅಂತ, ಆ ನನ್ನನ್ನ ಭಗವಂತ ಇದು ನೀನು ಒಂದು ಪರಿಚ್ಛಿನ್ನವಾಗಿರೋ ಒಂದು ಜೀವ ಅಲ್ಲ, ನೀನು ಕೇವಲ ಆತ್ಮ ಸ್ವರೂಪ, ನೀನು ಪರಮಾತ್ಮ ಸ್ವರೂಪ ನೀನು ಅಂತ ಭಗವಂತ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಇದೇ ನಮ್ಗೆ ಬಾಡ್ತಾ ಇರೋ ಒಂದು ತತ್ವಮಸಿ ಅಂತ ಒಂದು ಉಪದೇಶ ಇದು. ಸೊ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ನನ್ನನ್ನ ಕ್ಷೇತ್ರಜ್ಞ ಅಂತ ತಿಳ್ಕೊ ಅಂತ ಹೇಳಿದ್ರೆ, ಈ ದೇಹವನ್ನ ತಿಳ್ಕೊಳ್ತಾ ಇದ್ದಾನಲ್ಲ ಒಬ್ಬ, ಅವನು ಬೇರೆ ಯಾರು ಅಲ್ಲ, ಅವನು ಪರಮಾತ್ಮ ಸ್ವರೂಪವೇ ಅವನು ಅಂತ ಹೇಳಿ ಭಗವಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಅದು ಏನು, ಈ ನಿನ್ನ ಶರೀರವನ್ನ ನೀನ್ ತಿಳ್ಕೊಳ್ತೀಯ, ಅವನ ಶರೀರವನ್ನ ಅವನ್ ತಿಳ್ಕೊಳ್ತಾನೆ, ಇನ್ನೊಬ್ಬರ ಶರೀರವನ್ನ ಅವ್ರು ತಿಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಒಂದೊಂದು ಶರೀರಕ್ಕೂ ಒಂದೊಂದು ತಿಳುವಳಿಕೆ, ಅದನ್ನ ತಿಳ್ಕೊಳ್ಳೋನು ಒಬ್ಬೊಬ್ಬ ಬೇರೆ ಬೇರೆ ಇದ್ದಾನಲ್ಲ ಅಂತ ನಾವ್ ಹೇಳ್ತೀವಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ನಮ್ಗೆ ಟೀಚ್ ಮಾಡ್ತಾರೆ, ಒಂದು ಅಕೌಂಟೆನ್ಸಿ ಅಂತ ಇಟ್ಕೊಳ್ಳೋಣ. ಅಕೌಂಟೆನ್ಸಿ ಅಂತ ಒಂದು ಸಬ್ಜೆಕ್ಟ್ ನಮ್ಗೆ ಟೀಚ್ ಮಾಡಿದ್ರೆ ಅದನ್ನ ತಿಳ್ಕೊಳ್ಳೋನು 50 ಜನ ಕ್ಲಾಸಲ್ಲಿ ಇದ್ರೆ 50 ಜನನು ತಿಳ್ಕೊಳ್ತಾರೆ ಆ ಸಬ್ಜೆಕ್ಟ್ ನ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಆ 50 ಜನನು ಕೂಡ ನಾನೇ ಅಂತ ಹೇಳ್ತಾ ಇದ್ದಾನೆ. ಇದು ಬೇರೆ ಬೇರೆ ವ್ಯಕ್ತಿಗಳಲ್ಲ, 50 ಜನ ಬೇರೆ ಬೇರೆ ವ್ಯಕ್ತಿಗಳಲ್ಲ ತಿಳ್ಕೊಳ್ಳೋರು. 50 ಜನಗಳಲ್ಲಿ ತಿಳ್ಕೊಳ್ತೀನಿ ಅಂತ ಯಾರ್ಯಾರು ಹೇಳ್ತಾ ಇದಾರೋ ಅವರೆಲ್ಲರೂ ಕೂಡ ನಾನೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನಾಯ್ತು, ಈ ಕ್ಷೇತ್ರ ಅಂತ ಶರೀರವನ್ನ ತಿಳ್ಕೊಳ್ಳೋರು ಬೇರೆ ಬೇರೆ ಎಷ್ಟು ಕೋಟ್ಯಾಂತರ ಜನ ಇರ್ಲಿ, ಜನ ಮಾತ್ರ ಅಲ್ಲ, ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಕೂಡ ತಮ್ಮ ತಮ್ಮ ಶರೀರವನ್ನ ತಿಳ್ಕೊಳುತ್ತಲ್ವಾ. ಹಾಗಾಗಿ ಸಕಲ ಜೀವರು ಕೂಡ ಬೇರೆ ಬೇರೆ ಜೀವಗಳಲ್ಲ, ವ್ಯಕ್ತಿಗಳಲ್ಲ, ಅವರೆಲ್ಲ ಈ ಪರಮಾತ್ಮ ಸ್ವರೂಪ ಒಂದೇ, ನಾನೇನೆ ಅದು ಅಂತ ಹೇಳ್ತಾ ಇದ್ದಾನೆ. ಸರ್ವಕ್ಷೇತ್ರೇಶು, ಪ್ರತಿ ಶರೀರದಲ್ಲೂ ಒಬ್ಬ ಕ್ಷೇತ್ರಜ್ಞ ಇದ್ದಾನಲ್ವಾ. ಸೊ ಒಂದೊಂದು ಶರೀರಕ್ಕೂ ಒಬ್ಬ ಅದನ್ನ ತಿಳ್ಕೊಳ್ಳೋನು ಒಬ್ಬ ಇದ್ದಾನೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ, ಆ ತಿಳುವಳಿಕೆ ಪಡ್ಕೊಳ್ತಾ ಇದ್ದಾನೆ ಅಲ್ಲ ಒಬ್ಬ, ಅವನು ನಾನೇನೆ, ಬೇರೆ ಯಾರು ಅಲ್ಲ ಅದು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನಾಯ್ತು, ಒಂದು ಕಾಮನ್ ಈ ಶ್ಲೋಕವನ್ನು ಕೇಳಿದ ತಕ್ಷಣ ಅದ್ವೈತದ ಆತ್ಮಜ್ಞಾನ ಪಡ್ಕೊಳ್ದೆ, ಅಪರೋಕ್ಷ ಜ್ಞಾನ ಪಡ್ಕೊಳ್ದೆ ಇರೋವನ್ಗೂ ಕೂಡ ಒಂದು ಏನಪ್ಪಾ ಇದು ಅಂತ ಒಂದು ಸಡನ್ ಆಗಿ ಒಂದು ಶಾಕ್ ಆಗುತ್ತೆ. ಅದು ನಾನು ಇಷ್ಟವರೆಗೂ
ಈ ಶರೀರವನ್ನ ನಾನ್ ತಿಳ್ಕೊಳ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅದು ನೀನು ಅಂತ ಹೇಳ್ತಾ ಇದೆಯಲ್ಲ, ಅದು ನೀನಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇದು ಎಂತ ಒಂದು ಅದ್ಭುತವಾದ ಒಂದು ಉಪದೇಶ ಇಲ್ಲಿ ಬರ್ತಾ ಇದೆ ಅಂತ ನಾವು ನೋಡ್ಕೋಬಹುದು, ಇದನ್ನ ಅಪ್ರಿಶಿಯೇಟ್ ಮಾಡ್ಕೋಬಹುದು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ. ಎಲ್ಲಾ ದೇಹದಗಳಲ್ಲೂ ಇರೋ ಒಂದು ತಿಳ್ಕೊಳ್ಳೋನೊಬ್ಬ ಇದ್ದಾನಲ್ಲ, ಅವನು ನಾನೇ ಅಂತ ತಿಳ್ಕೊ ನೀನು. ಕ್ಷೇತ್ರ ಅದನ್ನ ಯಾನ್ ಹೇಳ್ತಾ ಇದ್ದಾನೆ, ಭಾರತ ಅಂತ ಅರ್ಜುನನ ನೋಡಿ ಹೇಳ್ತಾ ಇದ್ದಾನೆ. ಹಾಗಾಗಿ ನೀನು ಇವಾಗ ಅರ್ಜುನನಾಗಿ ನೀನು ಈ ಶರೀರವನ್ನ ತಿಳ್ಕೊಳ್ಳೋ ನಾನು ಅಂತ ಅನ್ಕೊಳ್ತಾ ಇದೆಯಲ್ಲ, ಅದು ನಾನೇನೆ. ನಿನ್ನ ಪ್ರತಿಪಕ್ಷ ಭೂತರಾಗಿರೋರು ಯಾರು, ದುರ್ಯೋಧನಾದಿಗಳು, ಕೌರವರು, ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಕೂಡ ತಮ್ಮ ಶರೀರವನ್ನ ತಿಳ್ಕೊಳ್ತಾ ಇದಾರಲ್ಲ, ಆ ತಿಳುವಳಿಕೆ ಪಡ್ಕೊಳ್ತಾ ಇರೋ ನಾನು ಅಂತ ಅನ್ಕೊಳ್ತಾ ಇದಾರಲ್ಲ, ಅವರೆಲ್ಲ ಕೂಡ ನಾನೇನೆ ವಾಸ್ತವವಾಗಿ ಅಂತ ಭಗವಂತ ಈ ತರ ವ್ಯಾಪಕವಾಗಿ ಒಂದು ಅರಿವನ್ನು ನಮ್ಗೆ ಕೊಡ್ತಾ ಇದ್ದಾನೆ. ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ ತಜ್ಞಾನಂ ಮತಂ ಮಮ. ಸೊ ಹೀಗೆ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ತತ್ವತಃ ಸರಿಯಾಗಿ ಅದು ಎರಡನ್ನೂ ತಿಳ್ಕೊಳ್ಳೋ ಒಂದು ತಿಳುವಳಿಕೆ ಇದೆಯಲ್ಲ, ಆ ತಿಳುವಳಿಕೆಯನ್ನೇ ನಾನು ಜ್ಞಾನ ಅಂತ ಹೇಳ್ತೀನಿ. ಯತ್ ತತ್ ಜ್ಞಾನಂ ಮತಂ ಮಮ. ಅದೇ ನನಗೆ ಅಭಿಮತವಾಗಿರೋ ಜ್ಞಾನ. ಸೊ ಲೋಕದಲ್ಲಿ ವಿಷಯಗಳನ್ನ ಯಾವ್ದಾವ್ದೋ ರೀತಿಯಲ್ಲಿ ತಿಳ್ಕೊಂಡಿರ್ತಾರೆ ಜನ, ಎಷ್ಟೋ ಜನ ಯಾವ್ದಾವ್ದೋ ರೀತಿಯಲ್ಲಿ ತಿಳ್ಕೊಂಡಿರ್ತಾರೆ. ಆದ್ರೆ ನಾನ್ ಯಾವ ತಿಳುವಳಿಕೆಯನ್ನ, ಸರಿಯಾದ ತಿಳುವಳಿಕೆ ಇದೇ, ದಿಸ್ ಇಸ್ ದಿ ನಾಲೆಜ್ ಅಂತ, ದಿಸ್ ಇಸ್ ದಿ ರಿಯಲೈಸೇಷನ್ ಅಂತ ನಾನ್ ಯಾವ್ದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಇದನ್ನ ಯಾವ್ದೋ ಈ ಶರೀರ ಅಂದ್ರೆ ಅದನ್ನ ಯಥಾವತ್ತಾಗಿ ಅದು ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಅದೇ ರೀತಿಯಲ್ಲಿ ಶರೀರ ಅನ್ನೋದನ್ನ ತಿಳ್ಕೊಬೇಕು. ಅಂದ್ರೆ ನನ್ನಿಂದ ಅದು ಬೇರೆ ಅಂತ ತಿಳ್ಕೊಳ್ಳೋದು, ಆಮೇಲೆ ಅದು ನಶ್ವರ, ಆಮೇಲೆ ಅದು ಅನಾತ್ಮ, ಅದು ಮಾಯೆಯಿಂದ ಆಗಿರೋದು, ಮಿಥ್ಯಾ ಅಂತ ತಿಳ್ಕೊಳ್ಳೋದು, ಅದೆಲ್ಲ ಬರುತ್ತೆ. ಆಮೇಲೆ ಅದು ತಿಳ್ಕೊಳ್ತಾನಲ್ಲ ಒಬ್ಬ, ಆ ಚೈತನ್ಯವನ್ನ ಅದೇ ಸತ್ಯ, ಅದೇ ಆತ್ಮ, ಅದೇ ಶುದ್ಧ, ಅದೇ ಅಖಂಡ, ಅದೇ ಅನಂತ ಅಂತ ತಿಳ್ಕೊಳ್ಳೋದು ಅಂತ ಯಾವ್ದಿದೆಯಲ್ಲ, ಅದು ಈ ತರ ಎರಡು ಬಗ್ಗೆನೂ ಜ್ಞಾನ ಯಾರಿಗಿದೆಯೋ, ಸರಿಯಾದ ಜ್ಞಾನ ಇದೆಯೋ, ಅಂದ್ರೆ ಕ್ಷೇತ್ರದ ಬಗ್ಗೆ ಸರಿಯಾದ ಜ್ಞಾನ, ಕ್ಷೇತ್ರಜ್ಞನ ಬಗ್ಗೆ ಸರಿಯಾದ ಜ್ಞಾನ, ಈ ಒಂದು ಜ್ಞಾನವನ್ನೇ ನಾನು ಜ್ಞಾನ ಅಂತ ಕರಿತೀನಿ. ಬಾಕಿ ಎಲ್ಲ ಅಜ್ಞಾನವೇ ಖಂಡಿತ. ಅವನ ದೃಷ್ಟಿಯಲ್ಲಿ, ಭಗವಂತನ ದೃಷ್ಟಿಯಲ್ಲಿ ಎವ್ರಿಥಿಂಗ್ ಎಲ್ಸ್ ಈಸ್ ಓನ್ಲಿ ಇಗ್ನರೆನ್ಸ್, ಬಟ್ ದಿಸ್ ಅಲೋನ್ ಇಸ್ ನಾಲೆಜ್ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ. ಇದಕ್ಕೆ ಒಂದು ಭಾಷೆ ಶುರುವಾಗುತ್ತೆ. ಇದು ಎಷ್ಟು ಕ್ಲಾಸ್ಗೆ ಹೋಗುತ್ತೆ ಅಂತ ನನಗೆ ಹೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ತುಂಬಾ ದೀರ್ಘವಾದ ಭಾಷೆ ಇದು. ಬಟ್ ಅದರಲ್ಲಿ ತುಂಬಾ ವಿಷಯಗಳನ್ನ ಭಗವತ್ಪಾದರು ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ತಿಳ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದನ್ನ ನಾವು ಬೇಗ ಮುಗಿಸ್ಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ಹಾಗಾಗಿ ಪಂಕ್ತಿಯಾಗಿ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾದ್ದು ನಮ್ಮ ಒಂದು ಉದ್ದೇಶವಾಗಿದೆ ಇವಾಗ. ಸೊ ಇವಾಗ ಭಗವತ್ಪಾದರು ಇದಕ್ಕೆ ಭಾಷೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕ್ಷೇತ್ರಜ್ಞಂ ಯಥೋಕ್ತ ಲಕ್ಷಣಂ ಚ ಅಪಿ ಮಾಂ ಪರಮೇಶ್ವರಂ ಅಸಂಸಾರಿಣಂ ವಿದ್ಧಿ ಜಾನೀಹಿ. ಎಲ್ಲೇ ಒಂದು ಏಟ್ ಕೊಡ್ತಾ ಇದ್ದಾನೆ. ಏನು ಅಂದ್ರೆ, ನಾನು ಅಜ್ಞಾನದಿಂದ ನಾನು ಈ ಶರೀರವನ್ನ ನಾನೇ ಅಂತ ತಿಳ್ಕೊಳ್ತಾ ಇದ್ದೀನಲ್ಲ, ಆ ತಿಳ್ಕೊಂಡು ನಾನು ನನ್ನನ್ನ ಒಂದು ಬಂಧದಲ್ಲಿದ್ದೀನಿ, ಜೀವ ಅಂತ ತಿಳ್ಕೊಳ್ತಾ ಇದ್ದೀನಿ. ನಾನು ಸುಖ ದುಃಖವನ್ನ ಅನುಭವಿಸೋ ಒಂದು ಬದ್ಧ ಜೀವ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಕೃಷ್ಣ ಹೇಳ್ತಾ ಇದ್ದಾನೆ, ಭಗವತ್ಪಾದರು ತೋರಿಸ್ತಾ ಇದ್ದಾರೆ, ಇದನ್ನ ಪರಮೇಶ್ವರ ಅಂತ ತಿಳ್ಕೊ. ಈ ತಿಳ್ಕೊಳ್ಳೋನು ಪರಮೇಶ್ವರ ಅಂತ ನೀನು ಸರಿಯಾಗಿ ಒಂದು ಬುದ್ಧಿ ಮಾಡ್ಕೊ ನೀನು. ಅದು ಯಾರು ಆ ಪರಮೇಶ್ವರ ಅಂದ್ರೆ ಅಸಂಸಾರಿಣಂ. ನೀನು ನಿನ್ನನ್ನ ಸಂಸಾರಿ ಅಂತ ತಿಳ್ಕೊಂಡ್ರೆ, ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಇದು ಸಂಸಾರಿ ಅಲ್ಲ, ನೀನು ಅಸಂಸಾರಿ. ನಿನ್ನನ್ನ ನೀನು ಒಂದು ದುಃಖಿ ಜೀವ ಅಂತ ಅನ್ಕೊಂಡ್ರೆ, ಇಲ್ಲ ನೀನು ಪರಮಾತ್ಮ ಅಸಂಸಾರಿ ನಿತ್ಯ ಮುಕ್ತ ಸ್ವರೂಪ ಅಂತ ನಿನಗೆ ತಿಳುವಳಿಕೆ ಕೊಡ್ತಾ ಇದ್ದಾನೆ ಅಂತ ಭಗವತ್ಪಾದರು ತೋರಿಸ್ತಾ ಇದ್ದಾರೆ. ಕ್ಷೇತ್ರಜ್ಞಂ ಯಥೋಕ್ತ ಲಕ್ಷಣ ಅಂದ್ರೆ ಹೇಳಿದ ಲಕ್ಷಣದಲ್ಲಿ ರೀತಿಯಲ್ಲಿ, ಕ್ಷೇತ್ರ ಅಂದ್ರೆ ಏನು, ಯಥೋಕ್ತ ಲಕ್ಷಣ ಅಂದ್ರೆ ಏನರ್ಥ ಅಂದ್ರೆ, ಎಲ್ಲಾ ಶರೀರದಲ್ಲೂ ಇರೋ ಸ್ವರೂಪ ನಾನೇ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಮಾಂ ಪರಮೇಶ್ವರಂ ಅಸಂಸಾರಿಣಂ ವಿದ್ಧಿ ಜಾನೀಹಿ. ಹಾಗಾಗಿ ಈ ಕ್ಷೇತ್ರಜ್ಞ ಅನ್ನೋದನ್ನ ಅಸಂಸಾರಿಯಾಗಿರೋ ಪರಮಾತ್ಮ ಸ್ವರೂಪವೇ ಆ ಕ್ಷೇತ್ರಜ್ಞ ಅನ್ನೋದು ಅಂತ ತಿಳ್ಕೋ, ಜಾನೀಹಿ. ಸರ್ವಕ್ಷೇತ್ರೇಷು ಯಹ ಕ್ಷೇತ್ರಜ್ಞ ಬ್ರಹ್ಮಾದಿ ಸ್ತಂಭ ಪರ್ಯಂತ ಅನೇಕ ಕ್ಷೇತ್ರ ಉಪಾಧಿ ಪ್ರವಿಭಕ್ತ ಅಂತ ಹೇಳಿ, ಈ ಜೀವರಾಶಿ ಅಂತ ನಾವು ಹೇಳ್ತೀವೋ, ಆ ರಾಶಿ ಅಂತ ಹೇಳಿದ್ರೆ ಅದರಲ್ಲಿ ಬೇಕಾದಷ್ಟಿದೆ ಅಂತ ಅರ್ಥ ಆಯ್ತು. ಬೇಕಾದಷ್ಟಿದೆ ಅಂತ ಹೇಳಿದಾಗ ಏನಾಯ್ತು, ಅದರಲ್ಲೇ ವೈವಿಧ್ಯತೆ ಇದೆ ಅಂತ ಹೇಳಿದಾಗ ಆಯ್ತು. ಸೊ ಇಡೀ ಪ್ರಪಂಚದಲ್ಲಿ, ಇಡೀ ಬ್ರಹ್ಮಾಂಡ ಅಂದ್ರೆ ಏನು, 14 ಲೋಕ ಅಂತ ನಾವ್ ಯಾವ್ದು ಶಾಸ್ತ್ರ ಹೇಳುತ್ತೋ ಕ್ರಿಯೇಷನ್ ಅಂತ, ಆ ಎಂಟೈರ್ ಕ್ರಿಯೇಷನ್ ನಲ್ಲಿ ಯಾವ್ಯಾವ ತರ ಜೀವಗಳು ಇರಕ್ ಸಾಧ್ಯ ಅಂತ ಕೇಳಿದ್ರೆ, ಅದನ್ನ ಒಂದು 2 ಎಕ್ಸ್ಟ್ರೀಮ್ಸ್ ತೋರಿಸ್ಬಿಟ್ರು ಶಾಸ್ತ್ರದಲ್ಲಿ. ಯಾವ್ದು ಬ್ರಹ್ಮ ಅಂತ ಒಂದು ಎಕ್ಸ್ಟ್ರೀಮ್, ಅದು ಯಾವ್ದು ಬ್ರಹ್ಮ, ಚತುರ್ಮುಖ ಬ್ರಹ್ಮ ಆಯ್ತು. ಆದ್ರೆ ಪ್ರಪ್ರಥಮ ನಾವು ಒಂದು ಪೇಂಟಿಂಗ್ಸ್ ಎಲ್ಲ ನೋಡ್ತೀವಲ್ಲ, ನಾರಾಯಣನ ಒಂದು ನಾಭಿ ಕಮಲದಿಂದ ಒಂದು ಚತುರ್ಮುಖನಾಗಿ ಒಬ್ಬ ಹೊರಗಡೆ ಬಂದಿರೋ ಒಂದು ವ್ಯಕ್ತಿ ಇದನ್ನಲ್ಲ, ಅದನ್ನ ಬ್ರಹ್ಮ ಅಂತ ಕರೆಯೋದು. ಅದೇ ಪ್ರಪ್ರಥಮವಾಗಿ ಬಂದಿರೋ ಜೀವ ಅಂತ ಹೇಳ್ತಾರೆ. ಅದನ್ನೇ ಸುಪ್ರೀಂ ಜೀವ ಅಂತ, ದಟ್ ಈಸ್ ಹಿ ಇಸ್ ದಿ ಹೈಯೆಸ್ಟ್ ಜೀವ ಅಂತ. ಸೊ
ಸರ್ವ ಕ್ಷೇತ್ರೇಶು ಅಂದ್ರೆ ಏನು, ಎಲ್ಲಾ ಶರೀರದಲ್ಲೂ ಅಂತ ಹೇಳಿದ್ರೆ ಯಾವ್ಯಾವ ಶರೀರ ಅದು ಅಂತ ಕೇಳಿದ್ರೆ ಅದಕ್ಕೆ 2 ಲಿಮಿಟ್ಸ್ ತೋರಿಸ್ತಾ ಇದ್ದಾರೆ. ಒಂದು ಬ್ರಹ್ಮ ಅಂತ ಹೈಯೆಸ್ಟ್ ಜೀವ, ಸ್ತಂಭ ಅಂತ ಹೇಳಿದ್ರೆ ದಿ ಮೈಕ್ರೋಕಾಸ್ಮಿಕ್ ಆರ್ಗಾನಿಸಮ್ ಅಂತ ಹೇಳ್ತೀವಲ್ಲ, ಅದು ಸ್ಮಾಲೆಸ್ಟ್ ಮೈಕ್ರೋಸ್ಕೋಪಿಕ್ ಅಂತಾನೆ ಹೇಳ್ಬೋದು. ಅಂತ ಒಂದು ಆರ್ಗಾನಿಸಮ್ ಇರುತ್ತಲ್ಲ, ಅದು ತುಂಬಾ ಸಣ್ಣದದು. ಹಾಗಾದ್ರೆ ಎಲ್ಲದಕ್ಕಿಂತ ದೊಡ್ಡ ಜೀವ ಅಂತ ಹೇಳಿದ್ರೆ ಅದು ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಎಲ್ಲದಕ್ಕೆ ಸಣ್ಣ ಕ್ರಿಮಿಕೀಟ ಅಂತ ಯಾವ್ದು ಹೇಳ್ತೀವೋ ಅದು. ಅದುವರೆಗೂ ಇರೋ ಮಧ್ಯದಲ್ಲಿ ನಾವು ಎಲ್ಲವನ್ನೂ ಸೇರಿಸ್ಕೋಬಹುದು. ದೇವತೆಗಳು, ಸಿದ್ಧ, ಚಾರಣ, ಅಪ್ಸರಸಿರು ಎಲ್ಲರೂ ಸೂಪರ್ ಹ್ಯೂಮನ್ ಅಂತ. ಆಮೇಲೆ ಹ್ಯೂಮನ್ಸ್, ಆಮೇಲೆ ಸಬ್ ಹ್ಯೂಮನ್ಸ್ ಅಂತ ಯಾವ್ದಾವ್ದು ಹೇಳ್ತೀವೋ ಅದೆಲ್ಲವನ್ನೂ ಇದಕ್ಕೆ ಸೇರಿಸ್ಬಿಡ್ತಾರೆ ಇದೆರಡರಲ್ಲಿ, ಬ್ರಹ್ಮಾದಿ ಸ್ತಂಭ ಪರ್ಯಂತ ಅಂತ. ಅದೆಲ್ಲವೂ ಕೂಡ ಎಲ್ಲರಿಗೂ ಒಂದೊಂದು ಬಾಡಿ ಇದೆಯಲ್ಲ, ಎಲ್ಲಾ ಜೀವರು ಬ್ರಹ್ಮ ಅಂದ್ರೆ ನನ್ ಬಾಡಿ ಇದು ಅಂತ ಅವನು ಹೇಳ್ತಾನೆ. ಒಂದು ಸಣ್ಣ ಕ್ರಿಮಿಕೀಟ ಅಂದ್ರೆ ಇದು ನನ್ನ ಶರೀರ ಅಂತ ಅದು ಅನ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಎಲ್ಲ ಶರೀರ ಕ್ಷೇತ್ರೋಪಾಧಿ ಪ್ರವಿಭಕ್ತ. ಆದ್ರೆ ಏನಾಯ್ತು, ಈ ಕ್ಷೇತ್ರಜ್ಞ ಅನ್ನೋನು ಬ್ರಹ್ಮಾದಿ ಸ್ತಂಭ ಪರ್ಯಂತ ಅನೇಕ ಕ್ಷೇತ್ರೋಪಾಧಿ ಪ್ರವಿಭಕ್ತ. ಸೊ ಅವನೇನೆ ಏನ್ ಮಾಡಿದ್ದಾನೆ, ತಮ್ ನಿರಸ್ತ ಸರ್ವೋಪಾಧಿ ಭೇದಂ. ಆದ್ರೆ ಈ ಕ್ಷೇತ್ರ ಅನ್ನೋದು ಎಷ್ಟು ವಿಭಾಗ ಹೊಂದಿದೆ, ಬ್ರಹ್ಮ ಇಂದ ಸ್ತಂಭ ಪರ್ಯಂತ ನಾನಾತ್ವ ಅಂತ ಇದೆಯಲ್ಲ, ಆ ನಾನಾತ್ವ ಅನ್ನೋದನ್ನ ಇಲ್ಲಿ ಹೋಗ್ಲಾಡಿಸ್ತಾ ಇದ್ದಾನೆ. ನಿರಸ್ತ ಸರ್ವೋಪಾಧಿ ಭೇದಂ ಅಂದ್ರೆ ಈ ಉಪಾಧಿ ಭೇದಗಳೆಲ್ಲ ಇಲ್ಲದೆ ಇರೋ ಒಂದು ಸ್ವರೂಪ ಇದೆಯಲ್ಲ, ಅದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಏನಾಯ್ತು, ಒಂದೇ ಪರಮಾತ್ಮನೇ ಅಷ್ಟು ಶರೀರಗಳಿಗೂ ಆಗಿದ್ದಾನೆ. ಆದ್ರೆ ಆ ಒಂದೇ ಪರಮಾತ್ಮನೇ ಅಷ್ಟು ಶರೀರಗಳಲ್ಲೂ ಇದ್ಕೊಂಡಿರೋ ಕ್ಷೇತ್ರಜ್ಞನಾಗೂ ಇದ್ದಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ತಮ್ ನಿರಸ್ತ ಸರ್ವೋಪಾಧಿ ಭೇದಂ ಸದಸದಾದಿ ಶಬ್ದ ಪ್ರತ್ಯಯ ಅಗೋಚರಂ ವಿದ್ಧಿ ಇತಿ ಅಭಿಪ್ರಾಯ. ಅಂದ್ರೆ ಈ ಕ್ಷೇತ್ರಜ್ಞ ಅನ್ನೋನ್ನ, ಎಲ್ಲಾ ಕ್ಷೇತ್ರಗಳಲ್ಲೂ ಇರೋ ಕ್ಷೇತ್ರಜ್ಞ ಅನ್ನೋನನ್ನ ನಾನು ಅಂತ ತಿಳ್ಕೊ ಅಂತಾಯ್ತು. ನಾನು ಅಂತ ಹೇಗ್ ತಿಳ್ಕೊಳ್ಳೋದು, ನೀನು ನಾನಾ ರೀತಿಯಾಗಿದ್ಯಾ, ನೀನು ವಿಶ್ವರೂಪವಾಗಿ ನೀನೇ ಇದೆಯಾ, ಹಾಗೆ ತಿಳ್ಕೊಬೇಕಾ ನಿನ್ನ ಅಂತ ಕೇಳಿದ್ರೆ ಆಗಲ್ಲ. ಆ ಉಪಾಧಿಗಳೆಲ್ಲ ಬಿಟ್ಟು ಇರೋ ಶುದ್ಧ ಚೈತನ್ಯವಾಗಿರೋ ಸ್ವರೂಪವಾಗಿ ತಿಳ್ಕೋ ಅಂತ ಇಲ್ಲಿ ಭಗವತ್ಪಾದರು ಆ ಸುಪ್ರೀಂ ಜ್ಞಾನ ಯಾವ್ದಿದೆಯೋ, ಯಾವ ಜ್ಞಾನವನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಮುಕ್ತಿ ಅಂತ ಇದೆಯೋ ಆ ಜ್ಞಾನವನ್ನ ಭಗವತ್ಪಾದರು ಇಲ್ಲಿ ನಿರ್ಗುಣ ಬ್ರಹ್ಮ ಜ್ಞಾನವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ತಮ್ಮ ನಿರಸ್ತ ಸರ್ವೋಪಾಧಿ ಭೇದಂ, ಎಲ್ಲಾ ವಿಧವಾದ ಭೇದಗಳನ್ನು ಬಿಟ್ಟಿರೋ ಒಂದು ಸ್ವರೂಪ ಇದೆಯಲ್ಲ, ಆ ಸ್ವರೂಪ ಎಂಥದ್ದು ಅನ್ನೋದಕ್ಕೆ ಇನ್ನೊಂದು ವಿಶೇಷಣ ಕೊಡ್ತಾ ಇದ್ದಾರೆ. ಟೆಕ್ನಿಕಲ್ ಆಗಿ ಒಂದು ವಿಶೇಷಣ ಕೊಡ್ತಾ ಇದ್ದಾರೆ. ಏನು ಅಂದ್ರೆ ಸದಸದಾದಿ ಶಬ್ದ ಪ್ರತ್ಯಯ ಅಗೋಚರಂ ಅಂತ. ಅಂದ್ರೆ ಸತ್ ಅಂತ, ಅಸತ್ ಅಂತ, ಆಮೇಲೆ ಸದಸತ್ ಅಂತ, ಹೀಗೆಲ್ಲ ನಾವು ಬೇರೆ ಬೇರೆ ಶಬ್ದಗಳು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸತ್ ಅಂತ ಹೇಳಿದ್ರೆ ಇರೋದು ಅಂತ, ಅಸತ್ ಅಂತ ಹೇಳಿದ್ರೆ ಇಲ್ದೇ ಇರೋದು ಅಂತ. ಇಲ್ದೇ ಇರೋದು ಅಂತ ಹೇಳಿದ್ರೆ ಏನಾಗುತ್ತೆ, ಈ ಗಗನ ಕುಸುಮ, ವಂದ್ಯಾಪುತ್ರ ಅಂತದೆಲ್ಲ ವಸ್ತುನ ನಾವು ಸುಮ್ಮನೆ ಹೆಸರು ಮಾತ್ರ, ಅದು ಆದ್ರೆ ವಸ್ತು ಇರೋದೇ ಇಲ್ಲ ಅಂತದ್ದು, ಅದೇ ಅಸತ್ ಅಂತ. ಸತ್ ಅಂದ್ರೆ ಏನು, ಈ ಘಟ ಇದೆ, ಈ ಮಠ ಇದೆ, ಈ ಒಂದು ವ್ಯಕ್ತಿ ಇದ್ದಾನೆ, ಈ ಒಂದು ವಸ್ತು ಇದೆ, ಈ ಒಂದು ಶರೀರ ಇದೆ ಅಂತ ಹೇಳ್ತೀವಲ್ಲ, ಆತರ ಉಂಟಾಗಿ ಆದ್ಮೇಲೆ ಇರೋದು. ಅಸತ್ ಅಂದ್ರೆ ಪೂರ್ತಿ ಅದು ಯಾವತ್ತೂ ಕೂಡ 3 ಕಾಲದಲ್ಲೂ ಇಲ್ದೇ ಇರೋ ಒಂದು ವಸ್ತು. ಆದಿಪದದಿಂದ ಯಾವುದು ಸದಸತ್ ಅಂತ ಏನಾದ್ರೂ ಒಂದು ವಿಭಾಗ ಹೇಳ್ಬೇಕು, 2 ಸೇರ್ಕೊಂಡಿರೋ ಒಂದು ಹೇಳಿದ್ರೆ ಅದು ಕೂಡ ಇಂಪಾಸಿಬಲ್. ಹಾಗಾಗಿ ಇಂತಹ ಒಂದು ಶಬ್ದಗಳಿಂದ ಅದರಿಂದ ಬರೋ ಒಂದು ಜ್ಞಾನಗಳು ಯಾವ್ದೊಂದು ನಮಗೆ ಒಂದು ಅರಿವು ಬರುತ್ತೋ ಈ ಶಬ್ದಗಳು ಯೂಸ್ ಮಾಡಿದಾಗ, ಅವುಗಳಿಂದ ಅಗೋಚರಂ, ಅವುಗಳಿಗೆ ಸಂಬಂಧ ಪಡದೆ ಅವುಗಳನ್ನ ನಾವು ಯೂಸ್ ಮಾಡಕ್ಕೆ ಆಗಲ್ಲ ಭಗವಂತನ ವಿಷಯಕ್ಕೆ. ಹಾಗಾಗಿ ಏನ್ ಮಾಡ್ಬೇಕಾಗುತ್ತೆ, ಈ ಸತ್ ಅನ್ನೋದು, ಅಸತ್ ಅನ್ನೋದು ಅಥವಾ ಬೇರೆ ಯಾವುದೇ ಶಬ್ದವನ್ನ ನಾವು ಉಪಯೋಗಿಸದೆ ಸುಮ್ನೆ ಇದ್ಬಿಟ್ರೆ ಒಂದು ಸ್ಥಿತಿ ಇದೆಯಲ್ಲ, ಆ ಸುಮ್ನೆ ಇರೋ ಒಂದು ಸ್ಥಿತಿಯೇ ಭಗವಂತನ ವಾಸ್ತವಾದ ಸ್ವರೂಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ಪಾದರು. ಸದಸದಾದಿ ಶಬ್ದ ಪ್ರತ್ಯಯ ಅಗೋಚರಂ ವಿದ್ಧಿ ಅಂತ ಒಂದು ಸ್ವರೂಪವನ್ನ ನಾನು ಪರಮಾತ್ಮ ಪರಮೇಶ್ವರ ಅಂತ ತಿಳ್ಕೊ ನೀನು ಅಂತ ಹೇಳ್ಬಿಟ್ಟು, ಇದೇ ಭಗವಂತ ಈ ತರ ಒಂದು ಹೇಳೋದ್ರಲ್ಲಿ ಅಭಿಪ್ರಾಯ ಅವನಿಗೆ ಅಂತ ಭಗವತ್ಪಾದರು ನಮಗೆ ಈ ಭಾಷೆಯಲ್ಲಿ ತೋರಿಸ್ತಾ ಇದ್ದಾರೆ. ಹೇ ಭಾರತ, ಯಸ್ಮಾತ್ ಕ್ಷೇತ್ರಜ್ಞ ಈಶ್ವರ ಯಾಥಾತ್ಮ್ಯ ವ್ಯತಿರೇಕೇಣ ನ ಜ್ಞಾನಗೋಚರಂ ಅನ್ಯತ್ ಅವಶಿಷ್ಟಂ ಅಸ್ತಿ ಅಂತ ಹೇಳ್ತಾ ಇದ್ದಾರೆ. ಕ್ಷೇತ್ರಜ್ಞ ಈಶ್ವರ ಅಂದ್ರೆ ಇಲ್ಲಿ ಏನಾಯ್ತು, ಕ್ಷೇತ್ರ ಅಂತ ಹೇಳಿದ್ರೆ ಬಾಡಿ ಅಂತ ಆಯ್ತು. ಕ್ಷೇತ್ರಜ್ಞ ಈಶ್ವರ ಅಂತ ಹೇಳಿದ್ರೆ ಏನಾಯ್ತು, ಕ್ಷೇತ್ರವನ್ನ ತಿಳ್ಕೊಳ್ಳೋ ಒಂದು ವ್ಯಕ್ತಿ ಇದಾನಲ್ಲ ಅವನು ಈಶ್ವರ ಅಂತಾನೆ ಆಯ್ತು ಜೊತೆಗೆ. ಹಾಗಾಗಿ ಆ ಸ್ವರೂಪ ಈಶ್ವರ ಅಂತ ಹೇಳಿದ್ರೆ ಇಲ್ಲೇನು ಆ ನಿರ್ಗುಣ ಬ್ರಹ್ಮ ಸ್ವರೂಪ ಅಂತ ಆಯ್ತು. ಈ ಎರಡನ್ನು ಬಿಟ್ಟು ಈ ಎರಡರದ ಒಂದು ನಿಜವಾದ ಸ್ವರೂಪ ಏನಿದೆಯೋ, ನಿಜವಾದ ತಿಳುವಳಿಕೆ ಅಂತ ಯಾವ್ದಿದೆಯೋ ಅದನ್ನ ಬಿಟ್ಟು ಬೇರೆ ಯಾವ್ದು ತಿಳುವಳಿಕೆ ಪಡ್ಕೊಳ್ಳಕ್ಕೆ ಏನು ಇಲ್ವೇ ಇಲ್ಲ. ಇದನ್ನ ತಿಳ್ಕೊಂಡ್ಬಿಟ್ರೆ ಅವನು ಎಲ್ಲವನ್ನೂ ತಿಳ್ಕೊಂಡಾಗ ಆಯ್ತು. ಅಂದ್ರೆ ಏನಾಯ್ತು, ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಯಾವ್ದನ್ನ ಉಪನಿಷತ್ತುಗಳು ಎಲ್ಲಾ ಕಡೆನೂ ಹೇಳುತ್ತೋ, ಉದಾಹರಣೆಯಾಗಿ ಚಾಂದೋಗ್ಯದಲ್ಲಿ ಶ್ವೇತಕೇತುವಿಗೆ ಉದಾಲಕ ಕೇಳಿದ್ನಲ್ಲ, ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗ ಆಗುತ್ತೋ, ಅದನ್ನ ನಿನ್ಗೆ ಹೇಳ್ಕೊಟ್ಟಿದ್ದಾರೆ ನಿನ್ನ ಗುರುಕುಲದಲ್ಲಿ ಅಂತ ಕೇಳ್ತಾನೆ. ಅವನ್ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನ್ನ ತಂದೆನೆ ಅವನಿಗೆ ಹೇಳ್ಕೊಡ್ತಾನೆ. ಅದನ್ನ 3 ಉದಾಹರಣೆ ಕೊಟ್ಟು, ಯಾವ್ದು
ಮಣ್ಣು ಮತ್ತು ಮಣ್ಣಿನ ಉತ್ಪಾದನೆಗಳು, ಆಮೇಲೆ ಸುವರ್ಣ ಬಂಗಾರ ಮತ್ತು ಬಂಗಾರದ ಉತ್ಪಾದನೆಗಳು, ಆಮೇಲೆ ಕಬ್ಬಿಣ ಮತ್ತು ಕಬ್ಬಿಣದ ಉತ್ಪಾದನೆಗಳು, ಇದನ್ನ 3 ಉದಾಹರಣೆ ಕೊಟ್ಟು ಹೇಳ್ತಾನೆ, ಆ ಉತ್ಪಾದನೆ ಅಂತ ನೀನ್ ಯಾವ್ದಕ್ಕೆ ನೀನು ಘಟಾಪಟ ಅಂತ ಏನೇನ್ ಹೆಸರು ಹೇಳ್ತೀಯೋ ಅಥವಾ ಆಭರಣ ಅಂತ ಏನೇನ್ ಹೇಳ್ತೀಯೋ ಹೆಸರುಗಳು, ಅವುಗಳೆಲ್ಲ ವಾಸ್ತವವಾಗಿ ಮಿಥ್ಯ. ಆದ್ರೆ ಅವುಗಳಲ್ಲಿ ಇರೋ ಒಂದು ಮೂಲ ಪದಾರ್ಥ ಯಾವ್ದು ಬಂಗಾರ ಅಂತ ಇದೆಯೋ ಅಥವಾ ಮಣ್ಣು ಅಂತ ಇದೆಯೋ ಅದೇ ಸತ್ಯ ಅಂತ ಅಲ್ಲಿ ಹೇಳ್ಕೊಟ್ಟಿದ್ದಾನೆ. ಹಾಗಾಗಿ ಏನಾಯ್ತು, ಈ ನಾನಾ ರೂಪವಾಗಿ ಯಾವ್ದ್ಯಾವ್ದು ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆಯೋ ಅದರಲ್ಲಿ ಇರೋ ಒಂದು ಮೂಲ ಪದಾರ್ಥ ಯಾವ್ದಿದೆಯೋ ಅದು ಮಾತ್ರ ಸತ್ಯ. ಆ ನಾನಾ ರೂಪವಾಗಿರೋದು ರೂಪ ಮತ್ತು ನಾಮ ಅದೆಲ್ಲ ಕೂಡ ಮಿಥ್ಯ ಅಂತ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದನ್ನ ಕಾರಣ ಮಾತ್ರವನ್ನ ತಿಳ್ಕೊಂಡ್ರೆ ನಮ್ಗೆ ಎಲ್ಲದರಲ್ಲೂ ಇರೋ ಎಲ್ಲಾ ಕಾರ್ಯಗಳಲ್ಲೂ ಇರೋ ಕಾರಣ ಇದೇನೆ ಅಂತ ತಿಳ್ಕೊಂಡ್ಬಿಟ್ರೆ ಏನಾಯ್ತು, ಎಲ್ಲಾ ಕಾರ್ಯಗಳು ಕೂಡ ನಮ್ಗೆ ತಿಳ್ಕೊಂಡಂಗ ಆಯ್ತು. ಅಂದ್ರೆ ಏನಾಯ್ತು, ಎಲ್ಲಾ ಕಡೆನೂ ಇರೋ ಮಣ್ಣಿನ ಪದಾರ್ಥಗಳು, ಆ ಪದಾರ್ಥಗಳನ್ನ ನಾವು ಹೋಗಿ ನೋಡ್ಬೇಕಾಗಿಲ್ಲ, ಪರೀಕ್ಷೆ ಮಾಡ್ಬೇಕಾಗಿಲ್ಲ. ಮಣ್ಣಿನ ವಸ್ತು ಅಂತ ಹೇಳಿದ್ರೆ ಅದು ಮಣ್ಣಿಂದ ಮಾಡಲ್ಪಟ್ಟಿದೆ, ಅದ್ರಲ್ಲಿರೋ ಮೂಲ ಸ್ವರೂಪ ಮಣ್ಣೇನೆ, ಅದ್ರಲ್ಲಿರೋ ಸತ್ಯವಾದ ವಸ್ತು ಮಣ್ಣಿನೇ ಅಂತ ನಮ್ಗೆ ಇಲ್ಲಿ ಕೂತ್ಕೊಂಡು ನಾವು ಅದನ್ನ ತಿಳ್ಕೊಂಡ್ಬಿಟ್ರೆ ಸಾಕು. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮಣ್ಣಿನ ಪದಾರ್ಥಗಳಿದೆಯೋ ಆ ಪದಾರ್ಥಗಳ ಅರಿವು ನಮಗೆ ಬಂದಂಗ ಆಯ್ತು ಅಂತ ಅದರ ಅರ್ಥ. ಹಾಗಾಗಿ ಅವನ್ನ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅರಿವು ನಮ್ಗೆ ಕೊಡ್ತಾ ಇದೆಯಲ್ಲ, ಆ ಒಂದು ಏಕವಿಜ್ಞಾನಿನ ಸರ್ವವಿಜ್ಞಾನಂ ಅಂತ, ಅದನ್ನೇನೆ ಇಲ್ಲಿ ಈ ಒಂದು ಗೀತಾಶಾಸ್ತ್ರದಲ್ಲಿ ಏಕವಿಜ್ಞಾನಿನ ಸರ್ವವಿಜ್ಞಾನಂ ಅಂದ್ರೆ ಏನದು, ಯಾವ್ದನ್ನೊಂದು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗ ಆಗುತ್ತೋ ಅದು ಏನದು ಅಂತ ಹೇಳಿದ್ರೆ, ಈ ಕ್ಷೇತ್ರ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳೋದು, ಕ್ಷೇತ್ರಜ್ಞ ಅಂದ್ರೆ ಯಾರು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳೋದು. ಈ ಒಂದು ಜ್ಞಾನವೇ ಸರಿಯಾದ ಜ್ಞಾನ. ಈ ಒಂದು ಜ್ಞಾನವನ್ನ ಬಿಟ್ಟು ಬೇರೆ ಯಾವುದು ಅವಶಿಷ್ಟಂ ಅಸ್ತಿ, ಯಾವುದು ಉಳ್ಕೊಂಡಿರೋದು ಯಾವ್ದು ಇರೋದಿಲ್ಲ. ನೀನ್ ಇದನ್ನ ತಿಳ್ಕೊಂಡ್ಬಿಟ್ರೆ ನೀನ್ ಬೇರೆ ಯಾವ್ದು ತಿಳ್ಕೊಬೇಕಾದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ, ತಸ್ಮಾತ್ ಕ್ಷೇತ್ರಜ್ಞಯೋಹೋ ಜ್ಞೇಯಭೂತಯೋಹೋ ಯತ್ ಜ್ಞಾನಂ. ಅಂದ್ರೆ ನಮ್ಗೆ ಇವಾಗ ಏನಾಯ್ತು, ನಮ್ ಮುಂದೆ 2 ವಸ್ತುಗಳನ್ನ ಶಾಸ್ತ್ರ ಇಟ್ಟು ತೋರಿಸ್ತಾ ಇದೆ. ಈ 2ನ್ನ ನೀನ್ ತಿಳ್ಕೊಬೇಕಪ್ಪ. ನಿನಗೆ ಸಿಲೆಬಸ್ ಏನು ಅಂತ ಹೇಳಿದ್ರೆ ಈ 2 ವಿಷಯಗಳನ್ನ ನೀನ್ ತಿಳ್ಕೊಬೇಕು. ನೋಡಿ, ಯಾವ ಒಂದು ಕೋರ್ಸ್ ಹೋದ್ರು ಕೂಡ ಒಬ್ಬ ಆ ವಿಷಯವನ್ನ ತಿಳ್ಕೊಳಕ್ಕೆ ಅಂತ ಆ ಕೋರ್ಸ್ಗೆ ಸೇರ್ತಾನ ಅವನು. ಹಾಗಾಗಿ ನೀನು ವೇದಾಂತ ಶಾಸ್ತ್ರವನ್ನ ನೀನು ತಿಳ್ಕೊಬೇಕು ಅಂತ ಹೇಳಿದ್ರೆ ನಿನ್ಗೆ ಇರೋ ವಸ್ತು ಏನು ಅಂತ ಹೇಳಿ, ತಿಳ್ಕೊಬೇಕಾದ ವಸ್ತು ಏನು ಅಂತ ಹೇಳಿದ್ರೆ ಇದು ಮುಖ್ಯವಾಗಿ ಇದು 2. ಈ 2ನ್ನ ತಿಳ್ಕೊಳಕ್ಕೆ ಬೇರೆ ಉಪಕರಣಗಳೆಲ್ಲ ಬೇಕಾಗಿರುತ್ತೆ, ಬೇರೆ ವಸ್ತುಗಳೆಲ್ಲ ಬೇಕಾಗಿರುತ್ತೆ, ಬೇರೆ ತಿಳುವಳಿಕೆ ಬೇಕಾಗಿರುತ್ತೆ. ಬಟ್ ಮುಖ್ಯವಾಗಿ ನೀನು ತಿಳ್ಕೊಳ್ಬೇಕಾದ ಯಾವ್ದು ಅಂತ ಹೇಳಿದ್ರೆ ಇದು 2ನ್ನು ಕೂಡ ಅಂತ ಹೇಳ್ಬಿಟ್ಟು, ಇದನ್ನ ಬಿಟ್ಟು ಬೇರೆ ಯಾವ್ದು ತಿಳ್ಕೊಬೇಕಾದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ, ತಸ್ಮಾತ್ ಕ್ಷೇತ್ರಜ್ಞಯೋಹೋ ಜ್ಞೇಯಭೂತಯೋಹೋ ಅಂದ್ರೆ ಏನಾಯ್ತು, ತಿಳ್ಕೊಳ್ಬೇಕಾದ ವಸ್ತುಗಳಿದೆ 2 ಕೂಡ, ಯಾವುದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಅದನ್ನ ಯತ್ ಜ್ಞಾನಂ, ಅವುಗಳ ಜ್ಞಾನ ಯಾವ್ದಿದೆಯೋ ಅದನ್ನ ಕ್ಷೇತ್ರಜ್ಞೌ ಏನ ಜ್ಞಾನೇನ ವಿಷಯೀಕ್ರಿಯತೆ, ಅಂದ್ರೆ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋದನ್ನ ಯಾವ ಜ್ಞಾನದಿಂದ ನಾನು ತಿಳ್ಕೊಳ್ತೀನೋ ಇವು 2ನ್ನು ಕೂಡ, ತಜ್ಞಾನಂ ಆ ಜ್ಞಾನ ಸಮ್ಯಕ್ ಜ್ಞಾನಂ ಇತಿ ಮತಂ, ಅದೇ ಸರಿಯಾದ ಜ್ಞಾನ ಅಂತ ನನ್ನ ಅಭಿಪ್ರಾಯ ಅದೇನೆ. ಇತಿ ಮಮ ಈಶ್ವರಸ್ಯ ವಿಷ್ಣುವಾಗಿರೋ ನನ್ನ ಈಶ್ವರನ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಯಾವ್ದನ್ನ ತಿಳ್ಕೊಂಡ್ರೆ ಯಾವ್ದು ಇನ್ನು ಉಳ್ಕೊಂಡಿರೋದಿಲ್ವ, ಯಾವ್ದು ತಿಳ್ಕೊಳ್ಬೇಕಾದು ಅಂತ ಉಳ್ಕೊಂಡಿರೋದು ಯಾವ್ದು ಇರೋದೇ ಇಲ್ವೋ, ಈ ಜ್ಞಾನ ಅನ್ನೋದ್ರಲ್ಲಿ ಒಂದು ಪರಿಸಮಾಪ್ತಿ ಅಂತ ಬಂದಿರುತ್ತೋ, ಜಿಜ್ಞಾಸ ಅನ್ನೋದ್ರದ್ದು ಒಂದು ಪರಿಸಮಾಪ್ತಿಯಿಂದ ಬರುತ್ತೋ, ಆ ಒಂದು ವಿಷಯಗಳು ಈ 2 ಕೂಡ ಯಾವುದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನಗಳು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಕ್ಷೇತ್ರ ಅನ್ನೋದನ್ನ ತಿಳ್ಕೊಳ್ಳೋನು ಕ್ಷೇತ್ರಜ್ಞ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಆ ಇಬ್ರು ಒಂದು 2 ವ್ಯಕ್ತಿಗಳಾಯ್ತಲ್ಲ, ಕ್ಷೇತ್ರ ಅಂತ ಒಂದು ವ್ಯಕ್ತಿ, ಕ್ಷೇತ್ರಜ್ಞ ಅಂತ ಒಂದು 2 ಆಯ್ತಲ್ಲ. ಈ 2 ಬಗ್ಗೆ ಸರಿಯಾದ ಜ್ಞಾನ ಅಂತ ಯಾವ್ದಿದೆಯೋ ಆ ಜ್ಞಾನವೇ ಸರಿಯಾದ ಅಲ್ಟಿಮೇಟ್ಲಿ ಸಮ್ಯಕ್ ಜ್ಞಾನ ಅಂತ ನಾನು ಹೇಳ್ತೀನಿ, ನನ್ನ ಒಂದು ಅಭಿಪ್ರಾಯ ಅಂತ ಭಗವಂತ ತನ್ನ ಅಭಿಪ್ರಾಯವನ್ನ ಇಲ್ಲಿ ಹೇಳ್ಬಿಟ್ಟ. ಇದನ್ ಮುಂದೆ ಇದ್ರ ಮೇಲೆ ಇವಾಗ ಈ ಒಂದು ಮುಖ್ಯವಾದ ಶ್ಲೋಕವಾಗಿರೋದ್ರಿಂದ ಇದ್ರ ಮೇಲೆ ಭಗವತ್ಪಾದರು ಒಂದು ದೊಡ್ಡ ವಿಚಾರವನ್ನ ಪ್ರಾರಂಭ ಮಾಡ್ತಾರೆ. ನಾನು ಸರ್ವಕ್ಷೇತ್ರೇಷು ಏಕಏವ ಈಶ್ವರಃ ನ ಅನ್ಯಃ ತದ್ ವ್ಯತಿರಿಕ್ತಃ ಭೋಕ್ತಾ ವಿದ್ಯತೆ ಚೇತ್ ತತಃ ಈಶ್ವರಸ್ಯ ಸಂಸಾರಿತ್ವಂ ಪ್ರಾಪ್ತಂ. ಇವಾಗ ನೀವ್ ಹೇಳ್ಬಿಟ್ರಿಪ್ಪ, ಎಲ್ಲಾ ದೇಹಗಳಲ್ಲೂ ಇರೋ ಕ್ಷೇತ್ರಜ್ಞಾನವನ್ನು ಒಬ್ಬನೇನೆ, ಬೇರೆ ಬೇರೆ ಅಲ್ಲ ಅಂತ ಹೇಳ್ಬಿಟ್ರಿ. ಇವಾಗ ನೀವೇ ಹತ್ರ ಹೇಳಿದ್ರಿಂದ ನಮ್ಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನ ಇವಾಗ ಲಿಸ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಪ್ರಾಬ್ಲಮ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ಈಶ್ವರ ಅನ್ನೋನು ಸಂಸಾರಿ ಅಂತ ಆಯ್ತು. ಇವಾಗ ನೋಡಿ, ನಾವು ನಮ್ಮ ಶರೀರದಲ್ಲಿ ನಾವಿದ್ದೀವಿ, ನಮ್ಮ ಶರೀರವನ್ನ ನಾವು ತಿಳ್ಕೊಳ್ತಾ ಇದೀವಿ, ನಮ್ಮನ್ನ ನಾವು ಸಂಸಾರಿ ಅಂತ ತಾನೇ ತಿಳ್ಕೊಳ್ತಾ ಇದೀವಿ. ಯಾಕಂದ್ರೆ ಶರೀರದಲ್ಲಿ ಬರ್ತಾ ಇರೋ ಸುಖ ದುಃಖಗಳೆಲ್ಲವನ್ನೂ ಕೂಡ ನಾನೇ ಅನುಭವಿಸ್ತಾ ಇದ್ದೀನಿ, ನನಗೆ ಬರ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಪ್ರತಿ ಶರೀರದಲ್ಲೂ ಇರೋನು ಈಶ್ವರನೇ ಅಂತ ನೀವು ಡಿಕ್ಲೇರ್ ಮಾಡ್ಬಿಟ್ರೆ ಏನಾಗುತ್ತೆ, ಅದರ ಇಮಿಡಿಯೇಟ್ ಕಾನ್ಸಿಕ್ವೆನ್ಸ್ ಆಫ್ ದಟ್ ಡಿಕ್ಲರೇಷನ್ ಇಸ್ ಈಶ್ವರ ಬಿಕಮ್ಸ್ ಸಂಸಾರಿ. ಹಿ ಇಸ್ ನೋ ಡಿಫರೆಂಟ್ ಫ್ರಮ್ ಸಂಸಾರಿ, ಬಿಕಾಸ್ ಯು ಹ್ಯಾವ್ ಯೋರ್ ಸೆಲ್ಫ್ ಸೆಡ್, ಎಲ್ಲಾ ಶರೀರದಲ್ಲೂ ಶರೀರವನ್ನು ತಿಳ್ಕೊಳ್ತಾ ಇರೋ ಒಬ್ಬ ನಾನೇನಂತ ಹೇಳ್ಬಿಟ್ರೆ ಅವ್ನು ಸಂಸಾರಿ ತಾನೇ ಎಲ್ಲಾ ಶರೀರದಲ್ಲೂ ಇರೋದು ತಿಳ್ಕೊಳ್ಳೋನು. ಹಾಗಾಗಿ ಆ ಸಂಸಾರಿ ಈಶ್ವರ ಅನ್ನೋನು ಸಂಸಾರಿ ಅಂತ ಆಗ್ತಾನೆ
ಇದು ಯಾರಿಗಾದ್ರೂ ಇಷ್ಟವಾಗುತ್ತಾ? ಪರಮಾತ್ಮನನ್ನ ಸಂಸಾರಿ ಲೆವೆಲ್ಗೆ ಇಳಿಸ್ಬಿಟ್ರಲ್ಲ ನೀವು ಅಂತ ಇವಾಗ ಪ್ರಶ್ನೆ ತೆಗಿತಾ ಇದ್ದಾರೆ ಭಗವತ್ಪಾದರು. ನಾನು ಸರ್ವಕ್ಷೇತ್ರೇಶು ಏಕಏವ ಈಶ್ವರ, ಒಂದೊಂದು ಶರೀರಗಳಲ್ಲೂ ಕೂಡ ನೋಡಿ, ಎಷ್ಟು ಲಕ್ಷಾಂತರ ಕೋಟ್ಯಾಂತರ, ಎಷ್ಟು ಸಂಖ್ಯೆಗೆ ಸಿಕ್ಕಲ್ಲ ಅಷ್ಟೊಂದು ಇನ್ಫೈನೈಟ್ ಶರೀರಗಳಲ್ಲಿ ಇರೋದು ಒಂದೇ ಈಶ್ವರನೇ, ಎಲ್ಲದರಲ್ಲೂ ಇರೋದು ಒಂದೇ ಈಶ್ವರನೇ ಅಂತ ಹೇಳಿದ್ರೆ ಏನಾಯ್ತು, ಒಂದು ಪ್ರಾಣಿಗೆ ನೋಡಿ, ಒಂದು ಹುಲಿ ಒಂದು ಜಿಂಕೆಯನ್ನ ಹೊಡೆದು ತಿನ್ನುತ್ತೆ. ಅವಾಗ ಜಿಂಕೆ ಏನಾಯ್ತು, ಹುಲಿಗೆ ಒಂದು ಆಹಾರ ಆಯ್ತು, ಹುಲಿಯಿಂದ ಏಟು ಬಿದ್ದು ಅದು ಮೃತವಾಯ್ತದು. ಜಿಂಕೆ ಅತ್ಯಂತ ದುಃಖವನ್ನ ಅನುಭವಿಸ್ತು. ಹುಲಿಗೆ ಒಂದು ಒಳ್ಳೆಯ ನಮ್ಗೆ ಒಂದು ಆಹಾರ ಸಿಗ್ತಲ್ಲ ಅಂತ ಒಂದು ಖುಷಿ ಆಯ್ತು. ಹಾಗಾದ್ರೆ ಆ ಜಿಂಕೆ ಶರೀರದಲ್ಲಿ ಇದ್ಕೊಂಡು ಈ ದುಃಖವನ್ನ ಅನುಭವಿಸ್ತಾ ಇರೋ ಸಂಸಾರಿ ನೀನೇನೆ, ಭಗವಂತನೇ ನೀನೇನೆ ಆಯ್ತು. ಆಮೇಲೆ ಈ ಹುಲಿ ದೇಹದಲ್ಲಿ ಇದ್ಕೊಂಡು ಈ ಸುಖವನ್ನ ಅನುಭವಿಸ್ತಾ ಇರೋ ಸಂಸಾರಿ ನೀನೇನೆ ಅಂತ ಹೇಳ್ಬಿಟ್ಟು ಎರಡು ಕೂಡ ನೀನೇ ಆಗ್ಬಿಟ್ಟಿಲ್ಲ. ಇದು ಯಾರು ಇದೇನು ಭಗವಂತ ಈ ತರ ಆಗ್ಬೋದಾ? ಇದೆಂತ ಒಂದು ವಿಪರ್ಯಾಸ ಅಂತ ಹೇಳ್ಬಿಟ್ಟು ಮೊದಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ಅನ್ಯಃ ತದ್ವ್ಯತಿರಿಕ್ತ ಭೋಕ್ತಾ ವಿದ್ಯತೆ ಚೇತ್, ಭೋಕ್ತಾ ಅಂತ ಒಂದೊಂದು ಶರೀರದಲ್ಲೂ ಈಶ್ವರನ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಆಯ್ದ್ರೆ ತತಃ ಈಶ್ವರಸ್ಯ ಸಂಸಾರಿತ್ವಂ ಪ್ರಾಪ್ತಂ. ಇವಾಗ ನಾವು ತಗೊಂಡಿರೋ ಉದಾಹರಣೆಯಲ್ಲಿ ಭೋಕ್ತಾ, ಎರಡು ಭೋಕ್ತಾ ಇದ್ದಾರೆ. ಜಿಂಕೆ ಶರೀರದಲ್ಲಿ ಒಂದು ಭೋಕ್ತಾ, ಹುಲಿ ಶರೀರದಲ್ಲಿ ಒಂದು ಭೋಕ್ತಾ. ಜಿಂಕೆ ಶರೀರದಲ್ಲಿ ಆ ಜಿಂಕೆ ಶರೀರದಲ್ಲಿರೋ ಜೀವ ಆತ್ಮ ದುಃಖವನ್ನು ಭೋಗ ಮಾಡ್ತಾ ಇದೆ. ಹುಲಿ ಶರೀರದಲ್ಲಿರೋ ಈ ಒಂದು ಜೀವ ಇದೆಯಲ್ಲ ಆತ್ಮ, ಅದು ಸುಖವನ್ನು ಭೋಗ ಮಾಡ್ತಾ ಇದೆ. ಹಾಗಾದ್ರೆ ಭೋಗ ಅನ್ನೋದ್ರಲ್ಲಿ ಸುಖ ದುಃಖ ಎರಡು ಸೇರಿರುತ್ತೆ. ಈ ಎರಡನ್ನೂ ಪಡಿತಾ ಇರೋ ಒಂದು ಸಂಸಾರಿ ಆಗ್ತಾನೆ ಈ ಈಶ್ವರ. ಪ್ರತಿ ಶರೀರದಲ್ಲೂ ಅವನೇ ಭೋಗ್ತಾ ಅಂತ ಆಗೋದ್ರೆ ಅವನೇ ಸುಖ ದುಃಖಗಳೆಲ್ಲ ಅವನೇ ಅನುಭವಿಸ್ತಾನೆ ಅಂತ ಆಯ್ತಲ್ಲ, ಅವಾಗ ಈಶ್ವರನಿಗೆ ಸಂಸಾರಿತ್ವ ಅನ್ನೋದು ಪ್ರಾಪ್ತವಾಯ್ತೆ. ಆಯ್ತು. ಇಷ್ಟು ಮಾತ್ರ ಅಲ್ಲ, ಇನ್ನೂ ಪ್ರಾಬ್ಲಮ್ಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಈಶ್ವರ ವ್ಯತಿರೇಕೇಣವ ಸಂಸಾರಿಣಃ ಅನ್ಯಸ್ಯ ಅಭಾವಾತ್ ಸಂಸಾರ ಅಭಾವ ಪ್ರಸಂಗ. ಸರಿ, ಇವಾಗ ಈಶ್ವರ ಅನ್ನೋನು ಅವನ ಅಸಂಸಾರಿ, ನಿಜವಾಗ್ಲು ಅವನು ಬಿಟ್ಟು ಸಂಸಾರಿ ಅನ್ನೋನು ಬೇರೆ ಯಾರು ಇಲ್ಲ ಅಂತ ಹೇಳಿದ್ರೆ ಏನಾಯ್ತು, ಸಂಸಾರನೇ ಇಲ್ಲ ಅಂತ ಆಗೋಗುತ್ತೆ. ಇದು ನಾವು ತಿಳ್ಕೊಬೇಕು. ಈ ಪೂರ್ವಪಕ್ಷ ಅರ್ಥ ಅನ್ನೋದು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಈಶ್ವರ ಅನ್ನೋನು ಅಸಂಸಾರಿ ಅಂತ ನಾವು ಎಲ್ಲರೂ ಒಪ್ಪಿದೀವಿ. ಸರಿ, ಎಲ್ಲಾ ಶರೀರದಲ್ಲೂ ಇರೋ ಒಂದು ಭೋಗ್ತಾ ಇದ್ದಾನಲ್ಲ, ಅಂದ್ರೆ ಶರೀರವನ್ನು ತಿಳ್ಕೊಳ್ಳೋನು ಒಬ್ಬ ಕ್ಷೇತ್ರಜ್ಞ ಅಂತ ಇದ್ದಾನಲ್ಲ, ಅವನು ಈಶ್ವರ ಅಂತಾನೆ ಆಗೋದ್ರೆ ಅಸಂಸಾರಿ ಅಂತ ಆಗೋಯ್ತು. ಅವಾಗ ಅಸಂಸಾರಿನೇ ಎಲ್ಲಾ ಶರೀರದಲ್ಲೂ ಇರೋರು ಅಸಂಸಾರಿ ಅಂತ ಆಗೋದ್ರೆ ಸಂಸಾರ ಎಲ್ಲಿ ಬಂತು? ಸಂಸಾರ ಯಾರಿಗೂ ಸಂಸಾರ ಇಲ್ಲ ಅಂತ ಆಯ್ತು. ಇದು ಯಾರಿಗಾದ್ರೂ ಇಷ್ಟ ಆಗುತ್ತಾ? ದಿಸ್ ಇಸ್ ಆಲ್ಸೋ ನಾಟ್ ಅಕ್ಸೆಪ್ಟಬಲ್, ಬಿಕಾಸ್ ಇಟ್ ಇಸ್ ದೃಷ್ಟ ವಿರೋಧವಾಗಿದೆ. ಅದು ನಮಗೆ ಲೋಕದಲ್ಲಿ ನೋಡ್ತಾ ಇರೋದು ಎಲ್ಲರೂ ಸಂಸಾರಿಯಾಗಿರೋದೇನೆ ನೋಡ್ತಾ ಇದ್ದೀವಿ ಹೊರತು ಎಲ್ಲವೂ ಕೂಡ ನಾವು ಅಸಂಸಾರಿಯಾಗಿದ್ದಾರೆ ಅಂತ, ಸಂಸಾರನೇ ಇಲ್ಲ ಅಂತ ಒಂದು ಸ್ಥಿತಿ ನಾವು ಕಲ್ಪನೆ ಕೂಡ ನಾವು ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಾಗಿರುವಾಗ ನೀವು ಈ ತರ ಒಂದು ಪ್ರಮೇಯ ಹೇಳ್ಬಿಟ್ಟು ನೀವು ಇದನ್ನ ಒಪ್ಕೊ ಅಂತ ಹೇಳಿದ್ರೆ ಹೇಗೆ ಇದನ್ನ ಒಪ್ಕೊಳಕ್ ಆಗುತ್ತೆ ಅಂತ ಎರಡನೇ ಪ್ರಾಬ್ಲಮ್. ಮೊದಲನೇ ಪ್ರಾಬ್ಲಮ್ ಏನು, ಈಶ್ವರ ಅನ್ನೋನು ಸಂಸಾರಿ ಆಗ್ತಾನೆ ಅಂತ. ಸರಿ, ಅದು ಬಿಡಪ್ಪ, ನೀನು ಈಶ್ವರನ ಸಂಸಾರಿ ಅಂತ ಹೇಳೋದು ಬೇಡ ಅಂತ ಹೇಳಿದ್ರೆ ಎಲ್ಲಾ ಶರೀರದಲ್ಲೂ ಇರೋನು ಈಶ್ವರ ಅಂತ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ, ಯಾರು ಸಂಸಾರಿಯೇ ಇಲ್ಲ ಅಂತ ಆಗುತ್ತೆ. ಅದು ಅವಾಗ ಸಂಸಾರನೇ ಇಲ್ಲ ಅಂತ ಆಗುತ್ತೆ. ಇದು ಕೂಡ ನಮ್ಗೆ ಒಪ್ಕೊಳಕ್ ಆಗತ್ತಾ? ಅದು ಕೂಡ ಒಪ್ಕೊಳಕ್ ಆಗಲ್ಲ. ತಚ್ಚ ಉಭಯಂ ಅನಿಷ್ಟಂ, ಇದೆರಡು ಕೂಡ ದೇ ಕೆನಾಟ್ ಬಿ ಅಕ್ಸೆಪ್ಟೆಡ್. ಇದು ಎರಡು ಕೂಡ ಅನ್ಡಿಸೈರಬಲ್. ಅನಿಷ್ಟಂ ಅಂದ್ರೆ ಅನ್ಡಿಸೈರಬಲ್. ಬಂಧ ಮೋಕ್ಷ ತದ್ಹೇತು ಶಾಸ್ತ್ರ ಅನರ್ಥಕ್ಕೆ ಪ್ರಸಂಗಾತ್. ಯಾತಿಗೆ ಅನರ್ಥ ಅಂತ ಯಾತಿಗೆ ಅನಿಷ್ಟ ಅಂತ ಹೇಳಿದ್ರೆ, ಈ ಶಾಸ್ತ್ರ ಅಂತ ಯಾವ್ದು ಬಂದಿದೆಯೋ ನಮ್ಗೆ ಬಂಧ ಮೋಕ್ಷ, ಬಂಧದಿಂದ ಮೋಕ್ಷ ಕೊಡಕ್ಕೆ, ಆಮೇಲೆ ಬಂಧವನ್ನ ಎಕ್ಸ್ಪ್ಲೇನ್ ಮಾಡೋ ಶಾಸ್ತ್ರ, ಬಂಧವನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡಿರೋ ಒಂದು ಶಾಸ್ತ್ರ ಅಂತ ಒಂದಿದೆಯಲ್ಲ, ಆ ಶಾಸ್ತ್ರಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಬಂತು. ಯಾತಿಕೆಂದ್ರೆ ನಮ್ಗೆ ಯಾತಕ್ಕೆ ನಾವು ಭಗವದ್ಗೀತೆ ಓದ್ತೀವಿ, ಯಾತಕ್ಕೆ ಉಪನಿಷತ್ ಪಾಠ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಬಂಧದಲ್ಲಿ ಇದ್ದೀವಿ, ಬಂಧದಿಂದ ನಮ್ಗೆ ಮೋಕ್ಷ ಸಿಗುತ್ತೆ ಅಂತ ಮಾಡ್ಕೊಳ್ತೀವಿ. ಆದ್ರೆ ನೀವು ಇವಾಗ ಯಾರು ಸಂಸಾರಿ ಅನ್ನೋನು ಯಾರು ಇಲ್ವೇ ಇಲ್ಲ ಅಂತ ಹಾಕ್ಬಿಟ್ರೆ ಅವಾಗ ಇವುಗಳೆಲ್ಲ ಏನು ವ್ಯರ್ಥ? ಇದು ಈ ಗ್ರಂಥ, ಈ ಉಪನಿಷತ್ ಆಗ್ಲಿ ಭಗವದ್ಗೀತೆ ಆಗ್ಲಿ ಅದೆಲ್ಲ ವ್ಯರ್ಥ. ಅದಕ್ಕೆ ಶಾಸ್ತ್ರಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಆಯ್ತು. ಅನರ್ಥಕ್ಕೆ ಪ್ರಸಂಗ ಅನ್ನೋದು ಮೂರನೇ ಪ್ರಾಬ್ಲಮ್. ಪ್ರತ್ಯಕ್ಷಾದಿ ಪ್ರಮಾಣ ವಿರೋಧಾಚ. ಆಮೇಲೆ ಈ ಒಂದು ಸ್ಥಿತಿ ಪ್ರತ್ಯಕ್ಷಕ್ಕೆ ನಮ್ಗೆ ವಿರೋಧವಾಗ್ತಾ ಇದೆ. ಯಾಕಂದ್ರೆ ನಾವು ಎಲ್ಲೆಲ್ಲೂ ನೋಡ್ತೀವಿ, ಸಂಸಾರಿಗಳಾಗೆ ನೋಡ್ತೀವಿ, ಎಲ್ಲರನ್ನು ಸಂಸಾರಿಯಾಗೆ ನೋಡ್ತೀವಿ. ಸುಖ ದುಃಖಗಳನ್ನ ಅನುಭವಿಸ್ತಾ ಇರೋವಾಗ್ಲೇ ನಾವು ಅನುಭವಿಸ್ತಾರೆ ಅಂತಾನೆ ನಾವು ನೋಡ್ತಾ ಇದೀವಿ. ಆದ್ರೆ ನೀವು ಇವಾಗ ಈಶ್ವರನೇ ಎಲ್ಲರಲ್ಲೂ ಸಂಸಾರಿಯಾಗಿರೋದು ಅಂತ ಹೇಳಿದ್ರೆ, ಸಂಸಾರಿ ಅಲ್ಲವಂತಾನು ಹೇಳಿದ್ರೆ ಅವಾಗ ಸಂಸಾರನೇ ಇಲ್ಲ ಅಂತ ಆಯ್ತು. ಆದ್ರೆ ಇದು ನಮ್ಗೆ ಪ್ರತ್ಯಕ್ಷಕ್ಕೆ ವಿರೋಧ ಆಗ್ತಾ ಇದೆ. ನಾವು ಸಂಸಾರವನ್ನೇ ನೋಡ್ತಾ ಇರೋದ್ರಿಂದ ಸಂಸಾರ ಇಲ್ಲ ಅಂತ ಒಂದು ಸಿಚುವೇಶನ್ ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ ಆಗೋಲ್ಲ ಇದು. ಹಾಗಾಗಿ ಈ ಒಂದು ವಾದವನ್ನ ನಾವು ಒಪ್ಕೊಳಕ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಅಬ್ಜೆಕ್ಷನ್ ಹೇಳ್ತಾ ಇದ್ದಾರೆ, ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದನ್ನ ಏನು, ಸರ್ವಕ್ಷೇತ್ರೇಶು ಈಶ್ವರ ಏವ ಕ್ಷೇತ್ರಜ್ಞ ಅನ್ನೋ ಒಂದು, ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಶರೀರದಲ್ಲೂ ಕೂಡ ಇರೋ ಒಂದು ಕ್ಷೇತ್ರಜ್ಞ ಈಶ್ವರನೇ. ಅದು ಒಂದೇ ಈಶ್ವರನೇ, ಬೇರೆ ಬೇರೆ ಈಶ್ವರ ಹೇಳಕ್ಕಾಗಲ್ಲ. ಒಂದೇ ಈಶ್ವರನ ಅಂತ ಹೇಳೋ ಒಂದು ವಾದ ಇದೆಯಲ್ಲ,
ಅದನ್ನ ನಾವು ಒಪ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪೂರ್ವ ಪಕ್ಷ ಹೇಳ್ತಾ ಇದಾರೆ. ಮೊದಲು ಅದ್ರ ಮೇಲೆ ಅಬ್ಜೆಕ್ಷನ್ ಹೇಳ್ತಾ ಇದಾರೆ. ಪ್ರತ್ಯಕ್ಷೇಣ ತಾವತ್ ಸುಖ ದುಃಖ ತದ್ಹೇತು ಲಕ್ಷಣ ಸಂಸಾರ ಉಪಲಭ್ಯತೆ. ಯಾತಿಕ್ ಪ್ರತ್ಯಕ್ಷಕ್ಕೆ ವಿರೋಧ ಅನ್ನೋದನ್ನ ಹೇಳ್ತಾ ಇದಾರೆ ಭಗವತ್ಪಾದರು. ನಾವು ಪ್ರತ್ಯಕ್ಷದಿಂದ ಎಲ್ಲರೂ ಕೂಡ ಸುಖ ದುಃಖಗಳನ್ನ ಅದಕ್ಕೆ ಕಾರಣವಾಗಿರೋ ಒಂದು ಸಂಸಾರ ಅಂತ ಇರೋದನ್ನ ನಮ್ಗೆ ಕಾಣ್ತಾ ಇದೀವಿ, ಎಲ್ಲರೂ ಅನುಭವಿಸ್ತಾ ಇದೀವಿ, ಚೆನ್ನಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಇದು ಯಾರು ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಸಣ್ಣ ಮಗು, ಹುಟ್ಟಿದ ಮಗು, ಆವಾಗ ತಾನೇ ಹುಟ್ಟಿದ ಮಗು ಕೂಡ ಹಾಲು ಬೇಕು ಅಂತ ಹಸಿವಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಅಳುತ್ತೆ. ಅದಕ್ಕೆ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ, ಅಥವಾ ಬಿಸಿ ಇದು ಉಷ್ಣ ಆಗ್ತಾ ಇರುತ್ತೆ, ಅಥವಾ ಏನೋ ಒಂದು ಸೊಳ್ಳೆ ಬಂದು ಕಚ್ಚುತ್ತೆ ಅದನ್ನ, ಅಥವಾ ಅದಕ್ಕೆ ಹಸಿವಾಗ್ತಾ ಇರುತ್ತೆ, ಹೇಳ್ಕೊಳಕ್ ಆಗ್ತಾ ಇಲ್ಲ, ಪಾಪ ಕೂಗಾಡುತ್ತೆ. ಅವಾಗ ಏನಾಯ್ತು, ಯಾರು ಅದಕ್ಕೆ ಏನ್ ಬಂದು ಹೇಳ್ಕೊಡ್ಲಿಲ್ಲ. ನೋಡಿ ಈಗ ಇದಾದ್ರೆ ನೀನ್ ಅಳ್ಬೇಕು ಅಂತ ಏನು ಹೇಳ್ಕೊಟ್ಟಿಲ್ಲ. ಅದಕ್ಕೆ ಸುಖ ಆದ್ರೆ ಅದು ಅಳದೆ ಅದು ನಗ್ತಾ ಇರುತ್ತೆ, ಅದೇ ದುಃಖ ಆದ್ರೆ ಅದು ಅಳುತ್ತೆ. ಇದನ್ನ ಯಾರು ಹೇಳ್ಕೊಡ್ದೇನೆ ಬರ್ತಾ ಇದೆ ಅದಕ್ಕೆ. ಆದ್ರೆ ನಾವ್ ಇದನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದೀವಿ. ನೀವ್ ಹೇಳ್ತಾ ಇರೋದ್ ಪ್ರಕಾರ ಏನಾಯ್ತು, ಸಂಸಾರನೇ ಇಲ್ಲ ಅಂತ ಹೇಳ್ಬಿಟ್ರೆ ಹೌ ಕ್ಯಾನ್ ವಿ ಅಕ್ಸೆಪ್ಟ್ ಅಟ್ ಆಲ್ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಗದ್ ವೈಚಿತ್ರ್ಯ ಉಪಲಬ್ಧೇಶ್ಚ ಧರ್ಮಾಧರ್ಮ ನಿಮಿತ್ತ ಸಂಸಾರ ಅನ್ಮೀಯತೆ. ಆಮೇಲೆ ಜಗದ್ ವೈಚಿತ್ರ್ಯ, ಒಬ್ಬ ಸುಖವಾಗಿದ್ದಾನೆ, ಇನ್ನೊಬ್ಬ ದುಃಖವಾಗಿದ್ದಾನೆ. ಒಬ್ಬ ಒಂದು ವೇಳೆ ಸುಖವನ್ನು ಅನುಭವಿಸ್ತಾನೆ, ಇನ್ನೊಂದು ವೇಳೆ ದುಃಖವನ್ನು ಅನುಭವಿಸ್ತಾನೆ. ಈ ತರ ನಾವು ವೈಚಿತ್ರ್ಯ ನೋಡ್ತೀವಿ ಲೋಕದಲ್ಲಿ. ಎಲ್ಲರೂ ಒಂದೇ ತರ ಇಲ್ಲ, ಎಲ್ಲರಿಗೂ ಒಂದೇ ತರ ಭೋಗಗಳು ಸಿಗ್ತಾ ಇಲ್ಲ. ಒಬ್ಬೊಬ್ರು ಬೇರೆ ಬೇರೆ ರೀತಿಯಲ್ಲಿ ಸುಖವನ್ನು ಕಷ್ಟವನ್ನು ಪಡ್ತಾ ಇದ್ದಾರೆ. ಇದು ವೈಚಿತ್ರ್ಯ ಇದೆ ಲೋಕದಲ್ಲಿ. ಆದ್ರೆ ನೀವು ಎಲ್ಲದರಲ್ಲೂ ಇರೋ ಈಶ್ವರ ಒಬ್ಬನೇ ಅಂತ ಹೇಳ್ಬಿಟ್ರೆ ಈ ವೈಚಿತ್ರ್ಯಕ್ಕೆ ಎಡೆನೇ ಇಲ್ಲ ಅಂತ ಆಗೋಗುತ್ತೆ. ಆದ್ರೆ ವೈಚಿತ್ರ್ಯವಾದ ಲೋಕವನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣವಾಗಿರೋ ಒಂದು ಧರ್ಮಾಧರ್ಮ ನಿಮಿತ್ತವಾದ ಒಂದು ಸಂಸಾರವನ್ನು ನಾವು ಅನುಮಾನದಿಂದ ನೋಡ್ಕೊಳಕ್ ಆಗ್ತಾ ಇದೆ. ಅಂದ್ರೆ ಎರಡು ಬರ್ತಾ ಇದೆ ಇಲ್ಲಿ. ಒಂದು ಪ್ರತ್ಯಕ್ಷಕ್ಕೆ ವಿರೋಧ, ಇನ್ನೊಂದು ಅನುಮಾನಕ್ಕೂ ವಿರೋಧ. ಪ್ರತ್ಯಕ್ಷ ಅಂದ್ರೆ ಏನು, ನಮ್ಮ ಕಣ್ಣುಗಳಿಂದಾನೇ ನೋಡ್ತಾ ಇದೀವಿ, ಅಥವಾ ನಮ್ಮ ಸೆನ್ಸಸ್ ಅಂತ ಯಾವ್ದಿದೆಯೋ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಲು ಅಂತ, ಅವುಗಳಿಂದ ನಾವು ಸಂಸಾರವನ್ನ ಅನುಭವಿಸ್ತಾ ಇದೀವಿ. ಸಂಸಾರ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸರಿ, ಈ ಒಂದು ಪ್ರತ್ಯಕ್ಷದಿಂದ ನಮ್ಗೆ ವೈಚಿತ್ರ್ಯ ಗೊತ್ತಾಗ್ತಾ ಇದೆ. ವೈಚಿತ್ರ್ಯಕ್ಕೆ ಕಾರಣವಾಗಿರೋದು ಏನು ಅಂತ ಹೇಳಿದ್ರೆ, ಆಯಾ ಜೀವ ಅವನವನ ಹಿಂದಿನ ಜನ್ಮಗಳಲ್ಲಿ ಯಾವ್ಯಾವ ಪುಣ್ಯ ಪಾಪಗಳು ಮಾಡಿದ್ದಾನೋ ಅದಕ್ಕೆ ತಕ್ಕನಾಗಿ ಅವನು ಇವಾಗ ಸಂಸಾರವನ್ನ ಅನುಭವಿಸ್ತಾ ಇದ್ದಾನೆ ಅಂತ ಅದನ್ನ ನಮ್ಗೆ ಅನುಮಾನ ಮಾಡ್ಕೊಳಕ್ ಆಗ್ತಾ ಇದೆ. ಯಾಕಂದ್ರೆ ಅವ್ನು ಮಾಡಿರೋ ಪುಣ್ಯ ಪಾಪ ನಮ್ಗೆ ಪ್ರತ್ಯಕ್ಷಕ್ಕೆ ಸಿಗ್ತಾ ಇಲ್ಲ. ಅವನು ಅನುಭವಿಸೋದನ್ನ ನೋಡಿ ನಾವು ಅವನಿಗೆ ಪುಣ್ಯ ಇದೆ, ಇವನು ಪುಣ್ಯವಂತಪ್ಪ, ಇವನು ಇಂಥ ಮನೇಲಿ ಹುಟ್ಟಿದ್ದಾನೆ, ಇವನು ಪುಣ್ಯವಂತ ಅಂತ ಹೇಳ್ತೀವಿ. ತುಂಬಾ ಹಣವಂತರು, ಶ್ರೀಮಂತರ ಮನೆಯಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅವನು ಭೋಗವನ್ನ ನೋಡಿ ನಾವು ತುಂಬಾ ಪುಣ್ಯವಂತ ಅಂತ ಹೇಳ್ತೀವಿ. ತುಂಬಾ ಕಷ್ಟಪಡ್ತಾ ಇರೋ ಮನೇಲಿ ಹುಟ್ಟಿದ್ರೆ ಒಬ್ಬನ ನೋಡಿ ನಾವು ಅಯ್ಯೋ ಇವನ್ ಪ್ರಾರಬ್ಧ ಎಂತದಪ್ಪ ಇವನು ಅಂತ ನಾವು ಅದನ್ನ ನೋಡ್ತೀವಿ. ಹಾಗಾದ್ರೆ ಎರಡಕ್ಕೂ ಕೂಡ ಒಂದು ಕಾರಣ ಇದೆ, ಅವ್ರವ್ರು ಮಾಡಿರೋ ಪುಣ್ಯ ಪಾಪ ಅಂತ. ಅದು ನಮ್ಗೆ ಕಣ್ಣಿಗೆ ಸಿಕ್ಕದೆ ಹೋದ್ರು ಕೂಡ ಅನುಮಾನದಿಂದ ನಾವು ಅದನ್ನ ತಿಳ್ಕೊಬಹುದು ಇದೆ ಅಂತ. ಆದ್ರೆ ಇವಾಗ ನೀವೇನ್ ಹೇಳಿದ್ದು ಏನಾಯ್ತು, ಎಲ್ಲಾ ಶರೀರವನ್ನು ತಿಳ್ಕೊಳ್ತಾ ಇರೋದು ಈಶ್ವರನಂತೆ, ಆದ್ರೆ ಅವನು ಅಸಂಸಾರಿ ಅಂತಾನು ನಮ್ಗೆ ಗೊತ್ತಿದೆ. ಆಗಿರುವಾಗ ಈ ಒಂದು ವೈಚಿತ್ರ್ಯಕ್ಕೆ, ಅದಕ್ಕೆ ಒಂದು ಕಾರಣವಾಗಿರೋ ಒಂದು ಧರ್ಮಾಧರ್ಮವನ್ನು ಅನುಮಾನಕ್ಕೆ ಮಾಡೋಕೆ, ಈ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ಎರಡಕ್ಕೂ ಕೂಡ ಧಕ್ಕೆ ಬಂತಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ವಾದವನ್ನ ಸುತರಾಂ ಒಪ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಭಗವತ್ಪಾದರು ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಇಲ್ಲ, ಹೀಗಲ್ಲ, ಇದು ನಾವ್ ಇದನ್ನ ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡ್ತಾರೆ. ಈ ಭಾಗವನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲಿಗೆ ನಿಲ್ಲಿಸೋಣ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.